ನೋಡ್ತಾ ಇದ್ದಾರೆ ಸೆಕೆಂಡಿನಲ್ಲಿ ಬಾಪ್ ದಾದ ಎಲ್ಲ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಅವರ ನಯನಗಳಿಂದ ನಿರಂತರ ಶಕ್ತಿಶಾಲಿ ಕಿರಣಗಳು ಬಂದು ನನ್ನ ಮಸ್ತಕಕ್ಕೆ ತಾಕುವಂತಹ ಸಮಯವಿದು. ಅಟೆನ್ಷನ್ ಸೂಕ್ಷ್ಮ ವತನದಲ್ಲಿ ವಂಡರ್ಫುಲ್. ಎಲ್ಲರ ನಯನಗಳಲ್ಲಿ ಪರಮಾತ್ಮ ಕರೆಂಟೆ ತುಂಬಿಕೊಳ್ಳುತ್ತಿದೆ. ಎಲ್ಲರೂ ಕಂಪ್ಲೀಟ್ ಅಟೆನ್ಷನ್ ಕೊಟ್ಟು ದಿವ್ಯ ನೇತ್ರದಿಂದ ಪರಮಾತ್ಮನ ನೋಡುತ್ತಿವೆ. ನನ್ನ ನಯನಗಳು ದಿವ್ಯ ನೇತ್ರಗಳು, ಜೊತೆಗೆ ಸ್ಥೂಲ ನೇತ್ರಗಳು. ಬಾಪ್ ದಾದಾ ಅವರ ನಯನಗಳಿಂದ ಪವರ್ಫುಲ್ ಅಗ್ನಿ ಬರ್ತಾ ಇದೆ. ಅಗ್ನಿ ಬಂದು ಬಂದು ನನ್ನ ಆತ್ಮನಲ್ಲಿ ತುಂಬಿಕೊಳ್ಳುತ್ತಿದೆ. ಎಲ್ಲ ಪಾಪದ ಹೊರೆಗಳು ಭಸ್ಮ. ಸಂಕಲ್ಪಗಳೆಲ್ಲ ಸಿದ್ಧಿ. ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಬಾಬನ ಮೊದಲನೇ ದೃಷ್ಟಿಯನ್ನು ಪಡೆಯುವಾಗ ಒಂದು ಸಂಕಲ್ಪ ಮಾಡ್ತಾ ಇದ್ದೀರಿ ಎಲ್ಲರೂ. ಯಾವ ಒಂದು ಸಂಕಲ್ಪ ಬಹಳ ವರ್ಷಗಳಿಂದ ಪ್ರಯತ್ನ ಪಟ್ಟರೂ ಆಗಿಲ್ಲ, ಆ ಸಂಕಲ್ಪವನ್ನು ಪರಮಾತ್ಮನ ಎದುರುಗಡೆ ಇಡ್ತಾ ಇದ್ದೇವೆ. ಎಲ್ಲರೂ ಸಂಕಲ್ಪವನ್ನು ಇಡ್ತಾ ಇದ್ದೇವೆ. ಅಪ್ಪಾಜಿ ಬಾಬಾ ನಯನಗಳಲ್ಲಿ ಅವರ ಶಕ್ತಿ ಕಿರಣಗಳು ತುಂಬ್ತಾ ಇದೆ. ಆದರೆ ಒಂದು ಸಂಕಲ್ಪ, ಬಾಬಾ ನಿನ್ನ ಶ್ರೀಮತದಲ್ಲಿ 100% ಅಕ್ಯುರಸಿ ಇನ್ನೂ ಅವಶ್ಯಕತೆ ಇದೆ. 100% ಅಕ್ಯುರೇಟ್ ಶ್ರೀಮತ ಬೇಕು ಬಾಬಾ. ನಿನ್ನ ಶಕ್ತಿ ಬೇಕು, ನಿನ್ನ ಸದಾ ಜೊತೆತನ ಬೇಕು ಎಂಬುವ ಸಂಕಲ್ಪವನ್ನು ಇಡೀ ಪರಮಾತ್ಮನ ಸಮ್ಮುಖದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ನೀನಿದ್ರೆ ನನಗೆ ವಿಜಯವೇ ವಿಜಯ ಬೇಕು. ಏನಂಥ ಸಂಕಲ್ಪ ಮಾಡಿದರೂ ಕೂಡ, ಯಾವುದೇ ಅಸಂಭವ ಕಾರ್ಯ ಇದ್ದರೂ ಕೂಡ ಅದು ಸಂಭವಿಸಲು ಸಾಧ್ಯ ಯಾವಾಗ ನೀನು ನನ್ನ ಜೊತೆಗಾರ, ಪರ್ಮನೆಂಟ್ ಜೊತೆಗಾರ. ನನ್ನ ಶ್ರೀಮತದಲ್ಲಿ ಏರುಪೇರು ಇರುವ ಕಾರಣಕ್ಕಾಗಿ ವಿಜಯ ಲೇಟ್ ಆಗ್ತಾ ಇದೆ, ಸಕ್ಸಸ್ ಲೇಟ್ ಆಗ್ತಾ ಇದೆ. ಇನ್ನು ಮುಂದೆ ಶ್ರೀಮತ 100% ಅಕ್ಯುರೇಟ್ ಆಗಿದೆ. ನೀನು ತಾಕತ್ತನ್ನು ತುಂಬಿದೀಯಾ. ದೃಢ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ ಪರಮಾತ್ಮನ ಸಮ್ಮುಖದಲ್ಲಿ. ದೃಢ ಸಂಕಲ್ಪ ಮಾಡಿದ್ದೇವೆ. ಬಾಪ್ ದಾದಾ ಸ್ವೀಕರಿಸಿದ್ದಾರೆ. ಆಗಲಿ ಮಗು. ಶ್ರೀಮತದ ಮೊದಲು ಲಗಾಬನ್ನು ಟೈಟ್ ಮಾಡ್ಕೋಬೇಕು, ಸ್ಟ್ರಾಂಗ್ ಮಾಡ್ಕೋಬೇಕು. ಆವಾಗ ಆಟೋಮೆಟಿಕ್ ನಮ್ಮ ಸಂಕಲ್ಪಗಳೆಲ್ಲ ಸಿದ್ಧಿ ಬೈ ಡಿಫಾಲ್ಟ್. ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ. ಪ್ರಾಕ್ಟಿಕಲ್. ಬಾಪ್ ದಾದಾ ಮುಗುಳ್ನಾಗ್ತಾ ಇದೆ. ಮುದ್ದು ಮುದ್ದಾದ ಫರಿಸ್ತೆಗಳು ಬಂದು ಕುಳಿತಿವೆ ನನ್ನ ಸಮ್ಮುಖದಲ್ಲಿ. ಬಹಳಷ್ಟು ಖುಷಿ ಆಗ್ತಾ ಇದೆ. ಬಾಪ್ ದಾದಾರವರಿಗೆ ನಾವು ಮಕ್ಕಳನ್ನು ನೋಡಿ ಪರಮೇಶ್ವರನಿಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ನೋಡಿ. ಮುದ್ದು ಮುದ್ದಾದ ಫರಿಸ್ತೆಗಳು ಪರಮಾತ್ಮನ ಸಮೀಪದ ರಚನೆಗಳು. ಕೋಟಿಯಲ್ಲಿ ಕೆಲವರು ನಿರಂತರ ತಪಸ್ವಿಗಳು, ಆ ತಪಸ್ವಿಗಳು ನಾವುಗಳು. ವಾಹ ಬಾಬಾ. ನಿರಂತರ ಸಮರ್ಥ ಸಂಕಲ್ಪವನ್ನೇ ಹೊಂದುತ್ತಾ ದಿವ್ಯ ನೇತ್ರದಿಂದ ಬಾಪ್ ದಾದಾರವರನ್ನೇ ನೋಡುತ್ತಿದ್ದೇವೆ. ಬಾಪ್ ದಾದಾರವರ ಸಮ್ಮುಖದಲ್ಲಿ ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಕಲರ್ಫುಲ್ ಲೈಟ್ಗಳ ಮಧ್ಯದಲ್ಲಿ ನಾವೆಲ್ಲರೂ ಕುಳಿತುಕೊಂಡಿದ್ದೇವೆ ಪರಮಾತ್ಮ ಸಮ್ಮುಖದಲ್ಲಿ, ಈಶ್ವರನ ಸಮ್ಮುಖದಲ್ಲಿ. ಬಾಬಾ ಸದಾ ಸ್ನೇಹಿಯಾಗಿ ಅಂತ ಹೇಳಿದ್ರಲ್ವಾ. ಸದಾ ಸ್ನೇಹಿಯಾಗಬೇಕು. सर्वशक्ति संपन्न बनने तथा वरदान पाने का वर्ष.
ಸರ್ವಶಕ್ತಿ ಸಂಪನ್ನ ಆಗುವುದರ ಜೊತೆಗೆ ವರದಾನ ಪಡೆದುಕೊಳ್ಳುವ ವರ್ಷ. ಸರ್ವಶಕ್ತಿವಾನ್ ವರದಾತ ಶಿವ ಬಾಬಾ ಬೋಲ್ ರಹೆ ಹೇ. ಅಟೆನ್ಷನ್ ಇದೆ ನಮ್ಮೆಲ್ಲರಿಗೂ. ಅಟೆನ್ಷನ್ ಇದೆಯಲ್ವಾ? ಬಾಬಾ ನೋಡ್ತಾ ಇದ್ದಾರೆ. ನಂಬರ್ 1 ಬಾಬಾ ನೋಡ್ತಾ ಇದ್ದಾರೆ. ಅಟೆನ್ಷನ್ ಇದೆ. ವಾಹ ಬಚ್ಚೆ ಅಂತಿದ್ದಾರೆ. ಸರ್ವಶಕ್ತಿವಂತ ವರದಾತನಾದ ಪರಮ ಈಶ್ವರ ಹೇಳ್ತಾ ಇದ್ದಾರೆ ಸುಮಂಗ್ಲಕ್ಕವ್ರೆ. आज सर्व खजानों के मालिक अपने मास्टर बच्चों को देख रहे हैं. ಯಾರು ನಾವುಗಳು? ಮಾಸ್ಟರ್ ಬಚ್ಚೆ ಅಂತೆ. ಅರ್ಥ ಆಗ್ತಿದೆಯಾ? ಮಾಸ್ಟರ್ ಅಂದರೆ ಏನು ಗೊತ್ತಲ್ವ ಎಲ್ರಿಗೂ? ಮಾಸ್ಟರ್ ಇನ್ ಎವ್ರಿಥಿಂಗ್. ಯಾಕೆ ಹಾಗೆ? ಅಪ್ಪಾಜಿಯಲ್ಲಿ ಏನೆಲ್ಲ ಶಕ್ತಿ ಇದೆ, ಪರಮಾತ್ಮನ ಹತ್ತಿರ ಇರುವಂತಹ ಶಕ್ತಿಗಳೇನಿದೆ ಆ ಶಕ್ತಿಗಳ ಮೇಲೆ ಮಾಸ್ಟ್ರಿ ಮಾಡಿರುವಂಥವ್ರು ಅಂತೆ ನಾವು. ಗೋವಿಂದನವರೇ ಹೇಗನ್ಸುತ್ತೆ? ಸತ್ಯಭಾಮಕ್ಕವ್ರೆ, ಅಕ್ಕಮ್ಮಕ್ಕವ್ರೆ ಹೇಗನ್ಸುತ್ತೆ? ಹೌದಲ್ವಾ ವೀಣಾಕ್ಕವ್ರೆ? ಹೆಂಗನ್ಸುತ್ತೆ? ಮಾಸ್ಟರಿ. ಪರಮಾತ್ಮ ಶಾಂತಿಯ ಸಾಗರ ಆದರೆ ನಾವು ಮಾಸ್ಟರ್ ಶಾಂತಿಯ ಸಾಗರಂತೆ ಅಪ್ಪಾಜಿ ಹೇಳ್ತಾರೆ. ಸ್ವಯಂ ಈಶ್ವರ ಹೇಳೋ ಮಾತು ನಿರ್ಮಲಾ ಅಕ್ಕೋರೆ, ಅಂಬಿಕಾ ಅಕ್ಕೋರೆ, ಜಯ ಶ್ರೀನಿವಾಸ ಅಕ್ಕೋರೆ, ಅಪ್ಪಾಜಿ ಹೇಳ್ತಾ ಇದ್ದಾರೆ, ವಿಜಯಲಕ್ಷ್ಮಿ ಅಕ್ಕೋರೆ. ಅವರು ಶಕ್ತಿಯ ಸಾಗರ ಆದರೆ ನಾವು ಮಾಸ್ಟರ್ ಶಕ್ತಿ ಸಾಗರ. ಅವರು ಶಕ್ತಿವಂತ ಆದರೆ ನಾವು ಮಾಸ್ಟರ್ ಶಕ್ತಿವಂತ, ಸರ್ವಶಕ್ತಿವಂತರು. ಅವರು ಸರ್ಜನ್ ಆದರೆ ನಾವು ಮಾಸ್ಟರ್ ಸರ್ಜನ್. ಅವರು ತ್ರಿಲೋಕಿ ಆದರೆ ನಾವು ಮಾಸ್ಟರ್ ತ್ರಿಲೋಕಿನಾಥ್. ಅವರು ತ್ರಿನೇತ್ರಿ ಆದರೆ ನಾವು ಮಾಸ್ಟರ್ ತ್ರಿನೇತ್ರಿ. ಅವರು ತ್ರಿಕಾಲದರ್ಶಿ ಆದರೆ ನಾವು ಮಾಸ್ಟರ್ ತ್ರಿಕಾಲದರ್ಶಿ. ಹೇಗನ್ಸುತ್ತೆ? ಪರಮಾತ್ಮ ನಮ್ಮನ್ನು ಯಾವ ರೂಪದಲ್ಲಿ ನೋಡ್ತಾರೆ? ಎಲ್ಲ ಶಕ್ತಿಗಳಿಗೆ ಮಾಸ್ಟರ್ ಮಕ್ಕಳನ್ನು ನೋಡ್ತಾ ಇದ್ದೀನಿ ನಾನು ಅಂತಿದ್ದಾರೆ. ಎಷ್ಟು ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಬಂದಿದ್ದೀರಿ ಮಕ್ಕಳೇ. ನೋಡಿ ಮಧುಮತಿ ಅಕ್ಕೋರೆ, ಎಷ್ಟು ಶಕ್ತಿಯಲ್ಲಿ ಮಾಸ್ಟ್ರಿ ಆಗಿದೆ ನಮ್ಮದು. ಅಂದರೆ ಪರಮಾತ್ಮ ಬಂದು ಕೊಡ್ತಾರಲ್ವ ಶಕ್ತಿ ಎವ್ರಿ ಡೇ. ಅವರ ಜೊತೆಗೆ ಯಾರ ಕನೆಕ್ಷನ್ ಇದೆ? ಮನಸ್ಸು, ಬುದ್ಧಿ ಮತ್ತು ಯಥಾರ್ಥವಾಗಿ ಪರಮಾತ್ಮನನ್ನು ತಿಳಿದುಕೊಂಡಿದ್ದೇವೆ, ಅವರನ್ನು ಅರಿತುಕೊಂಡಿದ್ದೇವೆ, ಅವರಂತೆ ನಡೀತಾ ಇದ್ದೇವೆ, ನಡೀತಾ ಇದ್ದೀವ ನಿಜವಾಗ್ಲೂ? जानना मानना और उसके जैसा बनना. ಜಾನನ ಅಂದ್ರೇನು? ಆತ್ಮ ಪರಮಾತ್ಮ ನಾಲೆಜ್ ತಿಳಿದುಕೊಳ್ಳುವುದು. ಮಾನನ ಅಂದರೆ ಅವ್ರು ಹೇಳಿದ್ದನ್ನು ಒಪ್ಕೊಳ್ಳೋದು. ಅದಕ್ಕೆ ಕ್ರಾಸ್ ಕ್ವಶನ್ ಕೇಳೋಕ್ಕೆ ನಮಗೆ ರೈಟ್ಸೇ ಇಲ್ಲ. ಅದಕ್ಕೆ ಬಾಬಾ ಇವತ್ತು ಸಾಕಾರದಲ್ಲೂ ಕೂಡ ಹೇಳಿದರು, ಬಲಿಹಾರಿ ಕ್ಷಮಾ ಪರ್ ಫಿದಾ, ಕ್ಷಮಾ ಪರ್ ಪರವಾನೆ ಫಿದಾ. ಯಾರು ನಾವು ಎಲ್ಲ ದೀಪಗಳು, ಪತಂಗಗಳು. ಜ್ಞಾನ ಸೂರ್ಯ ಏನಾಗಿದ್ದಾರೆ? ಬೆಂಕಿ ಮೀನ್ಸ್ ದೀಪ ಮೀನ್ಸ್ ಅಗ್ನಿ ಅಂದರೆ ಪರಮಾತ್ಮ ದೀಪರಾಜ್. ಹೌದು ಅಲ್ಲೋ? ದೀಪರಾಜನಿಗೆ ನಾವು ಬಲಿಹಾರಿ ಅಷ್ಟೇ. ಅವ್ರು ಏನು ಹೇಳ್ತಾರೆ? ಹಾಜಿ, ಯಸ್. ಅವ್ರು ಯಾವ ಡೈರೆಕ್ಷನ್ ಕೊಡ್ತಾರೆ ಅದಕ್ಕೆ ತಕ್ಕ ಹಾಗೆ ನಾವು ಹಾಜಿ ಅನ್ಬೇಕು. ಮಾಸ್ಟರ್ ಮಕ್ಕಳು ನೀವು, ನಿಮ್ಮನ್ನು ನೋಡ್ತಾ ಇದ್ದೀನಿ ಮಕ್ಕಳೇ. ಅಟೆನ್ಷನ್ ಇದೆಯಾ ಮಕ್ಕಳೇ? ಸುಜಾತಕ್ಕವ್ರು ನೋಡ್ತಿದ್ದಾರೆ. ಬಾಲಕ್ ಸೋ ಮಾಲಿಕ್ ಕಹಾ ತಕ್ ಬನೆ ಹೇ ಯಹ ದೇಖ್ ರಹೆ ಹೇ. ಬಾಲಕರಿಂದ ಮಾಲೀಕರು ಎಲ್ಲಿ ತನಕ ಆಗಿದ್ದಾರೆ ಇದನ್ನು ನೋಡ್ತಾ ಇದ್ದಾರೆ ಅಪ್ಪಾಜಿ. ऐसे समय जो श्रेष्ठ आत्माएं सर्व शक्तियों के सर्व खजानों के मालिक बनते हैं, वहाँ मालिकपन के संस्कार भविष्य में भी विश्व के मालिक बनाते हैं. तो क्या देखा? बालक तो सभी है बाबा, और मैं यह लगन सभी बच्चों में अच्छी लग गई है.
बालकपन का नशा तो सभी में है, लेकिन बालक सो मालिक अर्थात बाप समान संपन्न आत्मा। तो बालकपन की स्थिति और मालिकपन की स्थिति, इसमें अंतर देखा। मालिकपन अर्थात हर कदम स्वतः ही संपन्न स्थिति में स्वयं का होगा और सर्वप्रति भी होगा। इसको कहते हैं मास्टर, अर्थात बालक सो मालिक। मालिकपन की विशेषता, जितना ही मालिक उतना ही विश्व सेवादारी, जितना ही मालिक उतना ही विश्व सेवादारी के संस्कार सदा इमर्ज रूप में है। अंतर बाबरो, जितना ही मालिकपन का नशा उतना ही साथ साथ विश्व सेवादारी का नशा, दोनों की समानता हो। यह है बाप समान मालिक बनना। मालिक एक है, अल्लाह मालिक है, खुदा मालिक है, समान मालिक बनना। तो यहाँ ರಿಸಲ್ಟ್ ದೇख रहे थे ಅಪ್ಪಾಜಿ। ಈ ರಿಸಲ್ಟ್ ಎಲ್ಲ ನೋಡ್ತಾ ಇದ್ದಾರೆ, ಈಗ ನೋಡ್ತಾ ಇದ್ರು ಏನು, ಬಾಲಕ ಹಾಗೂ ಮಾಲಿಕ ಎರಡೂ ಸ್ವರೂಪ ಸದಾ ಪ್ರತ್ಯಕ್ಷ ಕರ್ಮದಲ್ಲಿ ಬಂದಿದೆಯಾ ನೋಡ್ತಾ ಇದ್ದಾರೆ ಬಾಬರು। ಬಾಲಕ ಹಾಗೂ ಮಾಲಿಕ ಎರಡೂ ಸ್ವರೂಪ ಸದಾ ಪ್ರತ್ಯಕ್ಷ ಕರ್ಮದಲ್ಲಿ ಬರ್ತದ, ಮತ್ತು ಬರೀ ಈ ಜ್ಞಾನ ತನಕ ಮಾತ್ರ ಇದೆಯಾ? ಆದರೆ ಜ್ಞಾನ ಹಾಗೂ ಪ್ರತ್ಯಕ್ಷ ಕರ್ಮದಲ್ಲಿ ಅಂತರ ಇದೆಯಾ? ಜ್ಞಾನ ಇದೆ, ಆದರೆ ಪ್ರತ್ಯಕ್ಷ ಕರ್ಮ ಮಾಡುವಾಗ ಆ ಜ್ಞಾನ ಯೂಸ್ ಮಾಡಲಿಲ್ಲ ಅಂದರೆ ವೇಸ್ಟ್ ನಿಮ್ಮಲ್ಲಿರೋ ಜ್ಞಾನ ಅಂತಾರೆ ಬಾಬರು। ಅಲ್ಲಿ ತನಕ ಅಷ್ಟೇ ಇದೆಯಾ? कर्मदल्ली ಬರ್ತಾ ಇಲ್ವಾ? कई बच्चे अभी भी बालकपन में रहते हैं, लेकिन मालिकपन के उस रूहानी नशे में बाप समान बनने की शक्तिशाली स्थिति में कभी स्थित होते हैं और कभी स्थित होने के प्रयत्न में समय चला जाता है। बाबा ಏನು ಹೇಳ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಅಂದರೆ, ಈ ದಿನ ಸರ್ವ ಖಜಾನೆಗಳ ಮಾಲೀಕನಾದ ಪರಮೇಶ್ವರ ಪರಮಾತ್ಮ ತನ್ನ ಮಾಸ್ಟರ್ ಮಕ್ಕಳನ್ನು ನೋಡ್ತಾ ಇದ್ದಾರೆ। ಬಾಲಕರಿಂದ ಮಾಲೀಕ ಎಲ್ಲಿ ತನಕ ಆಗಿದ್ದೇವೆ ಇದನ್ನು ನೋಡ್ತಾ ಇದ್ದೀನಿ ಮಕ್ಕಳೇ ಅಂದರು। ಈ ಸಮಯ ಯಾವುದು ಶ್ರೇಷ್ಠ ಆತ್ಮಗಳು ಇದೆ, ಸರ್ವಶಕ್ತಿಗಳ ಸರ್ವ ಖಜಾನೆಗಳ ಮಾಲೀಕರಾಗ್ತೀರಿ ಈ ಸಮಯದಲ್ಲಿ। ಅವರು ಮಾಲೀಕತನದ ಸಂಸ್ಕಾರ ಭವಿಷ್ಯದಲ್ಲೂ ಕೂಡ ವಿಶ್ವದ ಮಾಲೀಕರಾಗ್ತೀರಿ। ಹಾಗಾದರೆ ಏನು ನೋಡಿದೆ ನಾನು ಅಂತಾರೆ ಬಾಬರು। ಬಾಲಕರಂತೂ ಎಲ್ಲರೂ ಇದ್ದೀರಿ, ಬಾಲಕರು ಎಲ್ಲರೂ ಆಗಿದ್ದೀವಿ, ಬಾಬನ ಮಕ್ಕಳು ಎಲ್ಲರೂ ಆಗಿದ್ದೀವಿ। ಬಾಬಾ और मैं यहाँ लगन अभी सभी को अच्छी है अंतर बाबರು। ಅಂದರೆ ಬಾಬಾ ಮತ್ತು ನಾನು, ಈ ಲಗನ್ ಇದೆಯಲ್ಲ, ನಾನು ಬಾಬಾ ಈ ಲಗನ್ ಇದೆಯಲ್ಲ, ಅಂಟಿಕೊಳ್ಳೋದಿದೆಯಲ್ಲ, ಲಗನ್ ಇದೆಯಲ್ಲ, ಇಂಟ್ರೆಸ್ಟ್ ಇದೆಯಲ್ಲ, ಬಾಬಾ ನಾನು ಅನ್ನೋ ಧುನ್ ಇದೆಯಲ್ಲ, ಧುನ್ ಅಂದರೆ ಅದೇ ಗುಂಗಿದೆಯಲ್ಲ, ಬಾಬಾ 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 ಚೆನ್ನಾಗಿದೆ ಅಂತ ಹೇಳ್ತಾರೆ ಬಾಬರು। ಲಗನ್ ಚೆನ್ನಾಗಿದೆ ಅಂತಾರೆ, ಮತ್ತು ಬಾಬನ ಮುರಳಿ ಕೇಳೋದು, ಹೋಮ್ವರ್ಕ್ ಮಾಡೋದು, ಲಗನ್ ಭಾಳ ಚೆನ್ನಾಗಿದೆ, ಯೋಗ ಮಾಡೋದು ಭಾಳ ಚೆನ್ನಾಗಿದೆ। ಬಾಬಾ ನೋಡಿದ್ದು ಇವತ್ತು ರಿಸಲ್ಟ್ ಬಾಬಾ ಹೇಳ್ತಾ ಇದ್ದಾರೆ। ಇಂತಹ ಮಕ್ಕಳು ನೋಡಿದ್ದೀನಿ ನಾನೀಗ, ನಾನು ಮತ್ತು ಅಪ್ಪಾಜಿ ಇದರ ಲಗನ್ ಬಹಳ ಚೆನ್ನಾಗಿದೆ। ಬಾಲಕತನದ ನಶೆಯಂತೂ ಎಲ್ಲರಲ್ಲೂ ಇದೆ, ಆದರೆ ಬಾಲಕರಿಂದ ಮಾಲೀಕ ಅಂದರೆ ತಂದೆಯ ಸಮಾನ ಸಂಪನ್ನ। ಬಾಲಕರಂದರೆ ಜಸ್ಟ್ ನಾಲೆಜ್ ತಿಳ್ಕೊಂಡವರು ಅಂತ। ಈಗ ಜಸ್ಟ್ ಬಾಬನ ಮಕ್ಕಳಾಗಿದ್ದೀವಿ, ನಾಲೆಜ್ ತಿಳ್ಕೊಂಡಿದ್ದೀವಿ, ನಾಲೆಜ್ ಭಲೆ ತಿಳ್ಕೊಂಡಿದ್ದೀವಿ, ಪ್ರಾಕ್ಟಿಕಲಲ್ಲಿ ಬ್ರಹ್ಮ ಬಾಬರವರ ಸಮಾನ ಸಂಪನ್ನ ಆಗಬೇಕು, ಅದಕ್ಕೆ ಮಾಲೀಕರು ಅಂತಾರೆ ಅಪ್ಪಾಜಿ। ಯಾವಾಗ ಬ್ರಹ್ಮ ಬಾಬರವರ ಸಮಾನ ಸಂಪನ್ನ ಆಗ್ತೀವಿ ಆವಾಗ ಮಾಲೀಕರು, ಇಲ್ಲಿಯೂ ಮಾಲೀಕರು, ವಿಶ್ವದ ಸೇವೆಗೂ ಕೂಡ ಮಾಲೀಕರು, ಮತ್ತು ಫ್ಯೂಚರಲ್ಲೂ ಕೂಡ ನಾವೇ ಮಾಲೀಕರು। ಪ್ರಾಕ್ಟಿಕಲ್ ಬಾಬಾ ಹೇಳ್ತಾ ಹೋಗ್ತಾರೆ, ಅರ್ಥೈಸಿಕೊಳ್ತಾ ಇದ್ದೀವಿ। ನಾವೆಲ್ಲರೂ ಮನ್ಮನ ಭವವಸ್ಥೆಯಲ್ಲಿದ್ದೇವೆ, ದಿವ್ಯ ನೇತ್ರದಿಂದ ಪರಮಾತ್ಮನನ್ನೇ ನೋಡ್ತೇವೆ। ಆ ಕಡೆ ಈ ಕಡೆ ಯಾವುದೇ ಸೌಂಡಿನ ಹಲ್ಚಲಲ್ಲಿ ಇಲ್ಲ ನಾವು, ಕಂಪ್ಲೀಟ್ ಬಾಪದಾದಾರವರ ನಯನಗಳಲ್ಲಿ ನನ್ನ ನಯನ ನೋಡ್ತಾನೇ ಇದೆ ಬಾಬಾ। ಏನೇನೇನೇನು ವರ್ಷನ್ಸನ್ನು ಉಚ್ಚಾರ ಮಾಡ್ತಾ ಇದ್ದಾರೆ, ಪವರ್ಫುಲ್ ವರ್ಷನ್ಸ್। ಬಾಲಕತನದ ನಶೆಯಂತೂ ಎಲ್ಲರಲ್ಲಿದೆ, ಆದರೆ ಬಾಲಕರಿಂದ ಮಾಲೀಕ ಅಂದರೆ ತಂದೆಯ ಸಮಾನ ಸಂಪನ್ನ। ಹಾಗಾದರೆ ಬಾಲಕತನದ ಸ್ಥಿತಿ ಹಾಗೂ ಮಾಲೀಕತನದ ಸ್ಥಿತಿ ಇದರಲ್ಲಿ ಅಂತರ ನೋಡಿದ್ದೀನಿ ಮಕ್ಕಳೇ ನಾನು।
ಬಾಲಕ ಮತ್ತು ಮಾಲೀಕ ಎರಡರಲ್ಲೂ ನಾನು ಈ ಸ್ಥಿತಿ ಇದೆಯಲ್ಲ ಮಕ್ಕಳೇ, ಬಾಲಕ ಸ್ಥಿತಿ ಮತ್ತು ಮಾಲೀಕ ಸ್ಥಿತಿ ಇದೆಯಲ್ಲ, ಇದರಲ್ಲಿ ಅಂತರ ನೋಡಿದ್ದೀನಿ ನೋಡಿ. ಎಲ್ಲಿ ಮಾಲೀಕರಾಗಬೇಕು ಅಲ್ಲಿ ಬಾಲಕರಾಗಿಬಿಡ್ತೀವಿ, ಅಂದರೆ ಬೇಬಿ ಆಗಿಬಿಡ್ತೀವಿ. ಎಲ್ಲಿ ಬಾಲಕರಾಗಬೇಕು ಅಲ್ಲಿ ಮಾಲೀಕರಾಗ್ಬಿಡ್ತೀವಿ. ಅರ್ಥ ಆಗ್ತಿದೆಯಾ? ಇದರದ್ದು ಒಂದು ಉದಾಹರಣೆ ಹೇಳಬೇಕಂದ್ರೆ ಬಾಬಾ ಏನು ಹೇಳ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಬಾಬಾ ಅಥವಾ ನಮ್ಮ ಪರಿವಾರದಲ್ಲಿ ಯಾರು ಹಿರಿಯರಿರ್ತಾರೆ, ದೊಡ್ಡವರಿರ್ತಾರೆ, ಮಹಾರಥಿಗಳಿರ್ತಾರೆ, ಅಕ್ಕಂದ್ರಿರ್ಬೋದು, ಮಹಾರಥಿಗಳು ಅಣ್ಣಂದ್ರಿರ್ಬೋದು, ಎಲ್ಲ ಸಂಘಟನೆಯಲ್ಲಿ ಪರಿವಾರದವ್ರನ್ನ ಕೂಡಿಸಿರ್ತಾರೆ. ಏನೋ ಒಂದು ಸೇವೆ ಬಗ್ಗೆ ಮಾತನಾಡ್ತಾರೆ. ನಿಮ್ಮ ಒಪಿನಿಯನನ್ನು ಹೇಳ್ರಿ ನೀವು ಅಂತ ಹೇಳ್ತಾರೆ. ನಿಮ್ಮ ರಾಯವನ್ನು ಕೊಡ್ರಿ ಅಂತ ಹೇಳ್ತಾರೆ. ಹಿಂಗೆ ಮಾಡಿದ್ರೆ ನಿಮ್ಮ ಪ್ಲ್ಯಾನನ್ನು ಕೊಡಿ ಅಂತ ಹೇಳ್ತಾರೆ. ಎಲ್ಲರನ್ನೂ ಕೂರಿಸ್ಬಿಟ್ಟು ಆವಾಗ ಎಲ್ಲರೂ ಒಂದೊಂದು ಒಪಿನಿಯನ್ ಕೊಡ್ತೀವಿ. ಎಲ್ಲರೂ ಒಪಿನಿಯನ್ ಕೊಡ್ತೀವಿ. ಅಂತ ಅಕ್ಕೋರು ಒಂದು ಒಪಿನಿಯನ್ ಕೊಟ್ಟರು, ಸಿದ್ಧಲಿಂಗೇಶನವರು ಒಂದು ಕೊಟ್ಟರು, ಗಂಗಾಧರನವರು ಒಂದು ಕೊಟ್ಟರು, ಸುಮಂಗ್ಲಕ್ಕವ್ರು ಒಂದು ಕೊಟ್ಟರು, ಶೋಭಾಕ್ಕವ್ರು ಕೊಟ್ಟರು, ಹಾಗೆ ಮಂಜುಳಾ ಅಕ್ಕೋರು ಎಲ್ಲರೂ ಒಂದೊಂದೊಂದು ಒಪಿನಿಯನ್ ಕೊಟ್ವಿ ನಾವು. ಶಾರದಾ ಅಕ್ಕೋರು ಎಲ್ಲರೂ ಸೇರಿ ಒಂದೊಂದು ಒಪಿನಿಯನ್ ಕೊಟ್ಟಿದ್ದೀವಿ ಅಂದ್ಕೊಟ್ರಿ. ಆ ಒಪಿನಿಯನ್ ಫೈನಲ್ ಆಗಿ ಎದುರುಗಡೆ ಹಿರಿಯರು ಯಾರಿದ್ದಾರೆ, ಸೀನಿಯರ್ ಯಾರಿದ್ದಾರೆ, ಅಕ್ಕೋರು ಅಥವಾ ಅಣ್ಣವರು ಇದ್ದಾರೆ, ಮಹಾರಥಿಗಳಿದ್ದಾರೆ. ಫೈನಲ್ ಡಿಸಿಷನ್ ಒಂದು 100 ಆಶ್ರಮ ಪರಿವಾರದ ಆಶ್ರಮಗಳ ಡಿಸಿಷನ್ ತಗೊಂಡು ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರೆ. ಈ ಪ್ಲ್ಯಾನ್ ಸರಿಯಾಗಿದೆ, ಈ ಪ್ಲ್ಯಾನನ್ನು ಮಾಡೋಣ ಅಂತ. 100 ಒಪಿನಿಯನ್ ಏನಿದೆ, 100 ಪ್ಲ್ಯಾನ್ಗಳಲ್ಲಿ ಒಂದು ಪ್ಲ್ಯಾನ್ ಸೆಲೆಕ್ಟ್ ಆಗ್ತದೆ. ಇನ್ನು 99 ಆಶ್ರಮಗಳು ನನ್ನ ಪ್ಲ್ಯಾನನ್ನು ಯಾಕೆ ತಗೊಳ್ಳಿಲ್ಲ ಇವರು, ನನ್ನ ಪ್ಲ್ಯಾನ್ ಯಾಕೆ ತಗೊಳ್ಳಿಲ್ಲ, ಹೇಳ್ದಂಗೆ ಯಾಕೆ ಮಾಡಲಿಲ್ಲ ಅನ್ನೋದಿದೆಯಲ್ಲ. ಇಲ್ಲಿ ಈ ಸಮಯದಲ್ಲಿ ಪರಮಾತ್ಮ ಯಾರನ್ನ ನಿಮಿತ್ತ ಮಾಡಿದರೆ ಅವರ ಎದುರುಗಡೆ ನಾವು ಬಾಲಕರಾಗಬೇಕು. ಅದೇ ಫೈನಲ್ ಡಿಸಿಷನ್. 99 ಆತ್ಮಗಳೇನಿದ್ದೀವಿ, 100ರಲ್ಲಿ ಒಂದು ಪ್ಲ್ಯಾನ್ ಸೆಲೆಕ್ಟ್ ಆಗಿದೆ. ಅದು ಮಹಾರಥಿಗಳು ಸೆಲೆಕ್ಟ್ ಮಾಡಿದ್ದಾರೆ, ಹಿರಿಯರು ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 99 ಆತ್ಮಗಳು ಹೃದಯ ವಿದೀರ್ಣರಾಗಬಾರದು. ಅರ್ಥಾತ್ ನಾನು ಹೇಳಿದ ಪ್ಲ್ಯಾನ್ ಯಾಕೆ ತೊಗೊಂಡಿಲ್ಲ ನೀವು, ನಾನು ಇಷ್ಟೆಲ್ಲ ಸೇವೆ ಮಾಡ್ತೀನಿ, ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲಲ್ಲ ನೀವು. ಇಲ್ಲಿ ಬಾಲಕರಾಗಬೇಕೇ ವಿನಃ ಮಾಲೀಕರಾಗಬಾರದು. ಅರ್ಥ ಆಗ್ತಿದೆಯಲ್ವಾ? ಮಾಲೀಕರಂದರೆ ಅಂತ ಬೆರಳು ತೋರಿಸುವಂಥದ್ದು, ಅಧಿಕಾರದಿಂದ ಹೇಳುವಂಥದ್ದು. 99 ಆತ್ಮದಲ್ಲಿ ಇವ್ರದ್ದೊಬ್ಬರದೇ ಯಾಕೆ ನೀವು ಸೆಲೆಕ್ಟ್ ಮಾಡಿದ್ರಿ, ನಾವು ಹೇಳಿದ್ದು ಯಾಕೆ ಸೆಲೆಕ್ಟ್ ಮಾಡಿಲ್ಲ ನೀವು? ಇಲ್ಲಿ ಇದರ ಬದಲಾಗಿ ಏನು ಹೇಳಬೇಕು, ಆಯಿತು ನೀವೇನು ಡಿಸೈಡ್ ಮಾಡಿದರೆ ಅದು ಕರೆಕ್ಟ್ ಇದೆ, ಬಾಬನ ಪ್ರೇರಣೆಯ ಅನುಗುಣವಾಗಿ ಅದು ಸರಿ ಇದೆ, ಅದೇ ಕರೆಕ್ಟ್ ಇದೆ, ನಮಗೆ ಒಪ್ಪಿಗೆ ಅಂತ ಬಾಗಬೇಕು. ಅರ್ಥ ಆಗ್ತಿದೆಯಾ? ಎಲ್ಲಿ ಬಾಲಕರಾಗಬೇಕು ಅಲ್ಲಿ ಮಾಲೀಕರಾಗ್ಬಿಟ್ರೆ ತಪ್ಪಾಗತ್ತೆ. ಪರಮಾತ್ಮನ ಸಮಾನ ಸಂಪನ್ನ ಆಗುವಂಥ ತಾಕತ್ತಿಲ್ಲ ಅಂತ. ಜೋರು ಮಾಡಿದ್ವಾ ಅಕ್ಕೋರಿಗೆ ಅನ್ನೋರಿಗೆ, ರಾಂಗ್ ಇದು ಅಂತ ಜೋರು ಮಾಡಿದ್ವಾ, ಹೋಯ್ತು, ಫೇಲ್ ಆದ್ವಿ ನಾವು ಅಂತ, ಸಂಪನ್ನರಾಗಿಲ್ಲ ಇನ್ನೂ ಅಂತ. ಹೀಗೆ ಮಾಲೀಕರು ಎಲ್ಲಾಗಬೇಕು ಅಲ್ಲಿ ಮಾಲೀಕರಾಗಬೇಕು. ಮಾಲೀಕರಾಗಿ ಬಲೆ ನಾವು ಒಪಿನಿಯನನ್ನು ಕೊಟ್ಟಿದ್ದೀವಿ, ಆದರೆ ಫೈನಲ್ ಡಿಸಿಷನ್ ಬಂದಾಗ ನಾವು ಬಾಲಕರಾಗಿ ಆಯಿತು ಬಾಬಾ ನಿನ್ನ ನಿರ್ಣಯ, ನೀನು ನಿಮಿತ್ತ ಮಾಡಿರುವವರು ನಿರ್ಣಯ ಮಾಡಿದ್ದನ್ನು ನೀನು ನಿರ್ಣಯ ಮಾಡಿದೆಯಾ ಅಂದ್ಕೊಂಡು ನಾನು ಬಾಲಕನಾಗಿ ಒಪ್ಪಿಕೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಒಪ್ಕೊಳ್ಳೋದು. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಬಾಲಕ ಮಾಲೀಕ ಅರ್ಥ ಆಗ್ತಿದೆಯಲ್ವ ಎಲ್ರಿಗೂ? ವೆರಿ ಗುಡ್ ಬಾಬಾ. ಅದಕ್ಕೆ ಮಾಸ್ಟರ್ ಅಂದರೆ ಬಾಲಕರಿಂದ ಮಾಲೀಕರು. ಮಾಲೀಕತನದ ವಿಶೇಷತೆ ಎಷ್ಟೆಷ್ಟು ಮಾಲೀಕ ಅಷ್ಟಷ್ಟೇ ವಿಶೇಷ ಸೇವಾಧಾರಿಯ ಸಂಸ್ಕಾರ ಸದಾ ಇಮರ್ಜ್ ರೂಪದಲ್ಲಿ ಇರಬೇಕು. ಇಮರ್ಜ್ ರೂಪ ಅಂದರೆ ಆಲ್ರೆಡಿ ಇದೆ ನನ್ನ ಹತ್ರ, ಎದುರುಗಡೆ ಇದೆ. ಅಂದರೆ ನಾನು ಅದನ್ನೇ ಹಂಗೇ ಇದ್ದೀನಿ, ಹಂಗೇ ಸದಾ ಸೇವಾದಾರಿ, ವಿಶ್ವ ಸೇವಾದಾರಿ ಆಗಿದ್ದೀನಿ ಅಂತ. ಎಷ್ಟು ಮಾಲೀಕತನದ ನಶೆ ಅಷ್ಟೇ ಜೊತೆ ವಿಶ್ವ ಸೇವಾದಾರಿಯ ನಶೆ. ನೋಡಿ, ಎಷ್ಟು ಮಾಲೀಕತನದ ನಶೆ ಇದೆ ಅಷ್ಟೇ ಜೊತೆಗೆ ವಿಶ್ವದ ಸೇವಾದಾರಿಯ ನಶೆ ಇರ್ತದೆ. ಎರಡೂ ಸಮಾನತೆ ಇರಬೇಕು, ಎರಡರಲ್ಲೂ ಸಮಾನತೆ ಇರಬೇಕು. ಹಿಂಗೆ ಬಂದರೆ ಹಿಂಗೆ, ಹಿಂಗೆ ಬಂದರೆ ಹಿಂಗೆ, ಎರಡರಲ್ಲೂ ನಾವು
ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬಹುದು. ಅಂದರೆ ಮಾಲಕರಾಗುವ ಜಾಗದಲ್ಲಿ ಮಾಲೀಕರಾಗಬೇಕು, ಬಾಲಕರಾಗುವ ಜಾಗದಲ್ಲಿ ಬಾಲಕರಾಗಬೇಕು. ಎರಡರಲ್ಲೂ ಸಮಾನತೆ ಬಂದಾಗ ಸಂಪನ್ನ ಅಂತ ಅನ್ನಿಸ್ಕೊಳ್ತೀವಿ. ಪರಮಾತ್ಮನ ಸಮಾನ ಸಂಪನ್ನ ಅನ್ನಿಸ್ಕೊಳ್ತೀವಿ, ಬ್ರಹ್ಮ ಬಾಬರವರ ಸಮಾನ ಸಂಪನ್ನ ಅನ್ನಿಸ್ಕೊಳ್ತೀವಿ. ಇಲ್ಲ ಅಂದರೆ ಅಲ್ಲಿ ಏನಾದರೂ ಕ್ವಶನ್ ಬರ್ತಾ ಇದೆ, ಅದು ಯಾಕೆ ಹೆಂಗೆ, ಅವ್ರದ್ದೇ ಯಾಕೆ ತೊಗೊಂಡ್ರಿ ನೀವು ಅಂತ ಕ್ವಶನ್ ಬಂತು, ನಾವಿನ್ನೂ ಸಂಪನ್ನ ಆಗಿಲ್ಲ, ಪರ್ಫೆಕ್ಟ್ ಆಗ್ತಾ ಇಲ್ಲ, ಪರಿಪೂರ್ಣತೆಗೆ ಬಂದಿಲ್ಲ, ಇನ್ನೂ ಏನೋ ಕಡಿಮೆ ಇದೆ ನಮ್ಮಲ್ಲಿ ಅಂತ ಅರ್ಥ ಆಯ್ತಾ ಎಲ್ರಿಗೂ? ಇದಾಗಿದೆ ತಂದೆಯ ಸಮಾನ ಮಾಲೀಕರಾಗುವಂಥದ್ದು. ಹಾಗಾದರೆ ಈ ರಿಸಲ್ಟನ್ನು ನಾನು ನೋಡ್ತಾ ಇದ್ದೆ ಮಕ್ಕಳೇ. ಬಾಲಕ ಮತ್ತು ಮಾಲೀಕ ಎರಡೂ ಸ್ವರೂಪ ಸದಾ ಪ್ರತ್ಯಕ್ಷ ಕರ್ಮದಲ್ಲಿ ಬರ್ತಾ ಇದ್ದೀರಿ ಮತ್ತು ಬರೀ ನಾಲೆಜ್ ತನಕ ಇದೆಯಾ ಕೇಳ್ತಾ ಇದ್ದಾರೆ ಬಾಬಾ. ನಾಲೆಜ್ ಅಂದರೆ ಜ್ಞಾನ, ಜ್ಞಾನ ಹಾಗೂ ಪ್ರತ್ಯಕ್ಷ ಕರ್ಮದಲ್ಲಿ ಅಂತರ ಇದೆ ಮಕ್ಕಳೇ. ಜ್ಞಾನ ಮತ್ತು ಪ್ರತ್ಯಕ್ಷವಾಗಿ ಮಾಡುವ ಕರ್ಮದಲ್ಲಿ ಅಂತರ ಇದೆ. ಬರೀ ನಾಲೆಜ್ ತಿಳ್ಕೊಂಡು ಅಷ್ಟಕ್ಕಷ್ಟೇ ಇರೋದಕ್ಕೆ ಮತ್ತು ಕರ್ಮದಲ್ಲಿ ಬರುವುದಕ್ಕೆ ಅಂತರ ಇದೆ. ಕೆಲವು ಮಕ್ಕಳು ಇವಾಗಲೂ ಕೂಡ ಬಾಲಕತನದಲ್ಲೇ ಇರ್ತಾರೆ, ಆದರೆ ಮಾಲೀಕತನದ ಆ ಒಂದು ಆಧ್ಯಾತ್ಮಿಕ ನಶೆಯಲ್ಲಿ ತಂದೆಯ ಸಮಾನರಾಗುವಂತಹ ಶಕ್ತಿಶಾಲಿ ಸ್ಥಿತಿಯಲ್ಲಿ ಆವಾಗವಾಗ ಸ್ಥಿತಿ ಇರ್ತದೆ. ಹಾಗೂ ಆವಾಗವಾಗ ಸ್ಥಿತಿ ಇರುವ ಪ್ರಯತ್ನದಲ್ಲಿ ಸಮಯ ನಡೆದ್ಬಿಡ್ತದೆ, ಹೋಗ್ಬಿಡ್ತದೆ ಅಂತಾರೆ ಪಾಪರವರು. ಆವಾಗವಾಗ ಶಕ್ತಿಶಾಲಿ ಸ್ಥಿತಿ ಇರ್ತದೆ, ಆವಾಗವಾಗ ಶಕ್ತಿಶಾಲಿ ಸ್ಥಿತಿ ಏರುಪೇರು ಕಡಿಮೆ, ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಹಾಗಾಗಿ ನೋಡಿ, ಎಂಥ ಸಮಯದಲ್ಲೂ ಕೂಡ ನಾವು ಬಾಲಕರಾಗಬೇಕು. ಮಾಲೀಕರು ಯಾವ ರೂಪದಲ್ಲಿ ಯಾವ ಸಮಯಕ್ಕೆ ಯಾವ ಒಂದು ಸ್ಥಿತಿ ಅವಶ್ಯಕತೆ ಇದೆ ಆ ಸಮಯಕ್ಕೆ ಎರಡೂ ಸಮಾನ ಇರಬೇಕು ಅಂತಾರೆ ಬಾಬ್ರವರು. ಲಕ್ಷ್ಯ ಸಭಿ ಬಚ್ಚೋಂ ಕಾ ಯಹಿ ಶ್ರೇಷ್ಠ ಹೈ ಕಿ ಬಾಪ್ ಸಮಾನ್ ಬನ್ನ ಹಿ. ಎಲ್ಲರದ್ದು ಲಕ್ಷ್ಯ ಏನಿದೆ? ಬ್ರಹ್ಮ ಬಾಬ್ರವರ ಸಮಾನ ಆಗಬೇಕು ಅಂತ. ಸಿದ್ಧಲಿಂಗೇಶ್ವರನವರು ಏನಿದೆ? ಗೋವಿಂದನವರು ಏನಿದೆ? ಬ್ರಹ್ಮ ಬಾಬ್ರವರ ಸಮಾನ ಆಗಬೇಕು. ಆನಂದನವ್ರು ಇದ್ದೀರಿ, ब्रह्मा बाबर समान ಆಗಬೇಕು. लक्ष्य शक्तिशाली है. अब लक्ष्य को संकल्प बोल कर्म संबंध संपर्क में लाना है. ನೋಡಿ, ಇದು ನಾಟ್ ಓನ್ಲಿ ಪರ್ಟಿಕ್ಯುಲರ್ಲಿ ಫಾರ್ ಇದು ಏನು ಹೇಳ್ತೀರಿ, ನಮ್ಮ ಒಂದು ಅಲೌಕಿಕಕ್ಕೆ ಮಾತ್ರ ಸಂಬಂಧಪಡುವುದಿಲ್ಲ. ನೋಡಿ, ಲೌಕಿಕ ಜೀವನದಲ್ಲೂ ಕೂಡ ಸಂಬಂಧಪಡ್ತಿದೆ. ನೋಡಿ, ಪರಮಾತ್ಮನ ಸಮಾನ ಆಗುವುದು, ಲಕ್ಷ್ಯವನ್ನು ಶಕ್ತಿಶಾಲಿಯಾಗಿ ಇಟ್ಕೋಬೇಕು. ಲಕ್ಷ್ಯ ಅಂದರೆ ನಮ್ಮದು ಏನೇನಿದೆ, ಗುರಿ ಉದ್ದೇಶ ಏನಿದೆಯಲ್ಲ ಅದನ್ನು ಬಹಳ ಶಕ್ತಿಶಾಲಿ ಇಟ್ಕೋಬೇಕು. ಇವಾಗ ಲಕ್ಷ್ಯವನ್ನು ಸಂಕಲ್ಪ, ಮಾತು ಮತ್ತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ತರಬೇಕು. ಏನು ಲಕ್ಷ್ಯವನ್ನು ಇಟ್ಕೊಂಡಿದ್ದೀವಿ ನೋಡಿ, ಲೌಕಿಕದಲ್ಲಿ ಯಾರಾದರೂ ಒಂದು ಸಂಕಲ್ಪ ಮಾಡಿದ್ದಾರೆ, ಯಾವುದೋ ಒಂದು ಸಂಕಲ್ಪ, ಎಕ್ಸಾಂಪಲ್ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಿ. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಲೌಕಿಕದಲ್ಲಿ ಇದ್ದುಕೊಂಡು ಬಾಬನ ಸೇವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರಿ. ಲೌಕಿಕದಲ್ಲಿ ಇದ್ದುಕೊಂಡು ಯಾವುದೋ ಒಂದು ಸಂಕಲ್ಪ ಮಾಡಿದ್ವಿ ಅಂದ್ಕೊಡ್ರಿ. ಆ ಸಂಕಲ್ಪ ಮಾಡಿದ್ವಿ, ಲಕ್ಷ್ಯ ಇಟ್ಕೊಂಡ್ವಿ ಅಂದರೆ ಭಾಳ ಸ್ಟ್ರಾಂಗಾಗಿ ಇಟ್ಕೋಬೇಕಿಲ್ಲ. ಮಾಯೆ ಬಂದು ಭಾಳ ಲೋ ಮಾಡಿ ಬಿಸಾಕ್ಬಿಡ್ತದೆ. ಲೋ ಮಾಡಿ ಬಿಸಾಕೋದಂದ್ರೇನು, ಈಗ ಮಾಡಿರುವ ಸಂಕಲ್ಪ ಇವತ್ತಿನಿಂದನೇ ಅದರ ಮೇಲೆ ಪ್ರಯತ್ನ ಮಾಡಬೇಕು. ಅಂದರೆ ಜಾರಿಗೊಳಿಸಬೇಕು. ಸಂಕಲ್ಪ ಮಾಡಿದ್ವಾ, ಮಾತಿನಲ್ಲಿ ಬಂತ, ಅದು ಕರ್ಮದಲ್ಲೂ ಬರಬೇಕು, ಇಮಿಡಿಯೇಟಾಗಿ ಸಂಬಂಧ ಸಂಪರ್ಕದಲ್ಲೂ ಬರಬೇಕು ಅನ್ನುವಂಥ ಮಾತು ಬಾಬಾ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಇವಾಗ ಲಕ್ಷ್ಯವನ್ನು ಸಂಕಲ್ಪ, ಮಾತು ಮತ್ತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ತರಬೇಕು. ಲಕ್ಷ್ಯ ಏನು ಇಟ್ಕೊಂಡಿದ್ದೀರಿ ಅದರ ಶಕ್ತಿಶಾಲಿಯಾಗಿ ಭಾಳ ಸ್ಟ್ರಾಂಗಾಗಿ ಇಟ್ಕೊಂಡಿದ್ದೀರಿ. ಸರೋಜಕ್ಕವರೇ, ಸಂಕಲ್ಪ ಇಟ್ಕೊಂಡ್ರಿ, ಇಮಿಡಿಯೇಟಾಗಿ ತಗೊಂಬನ್ನಿ. ಅದನ್ನು ಪ್ರಾಕ್ಟಿಕಲ್ಲ ಮಾಯ ಹಿಡ್ಕೊಂಡ್ಬಿಡ್ತದೆ ಮಧ್ಯದಲ್ಲಿ. ಸ್ವಲ್ಪ ಏನಾದರೂ ಇರಲಿ ಬಿಡು, ಆಮೇಲೆ ಮಾಡಿದ್ರಾಯ್ತು ಅಂದರೆ ಓಂ ಶಾಂತಿ. ಅಬ್ ನಹಿ ತೋ ಕಭಿ ನಹಿ ಹೋಗ. ಭಾಳ ಲಾಂಗ್ ಗ್ಯಾಪು ಬಿದ್ದುಬಿಡ್ತದೆ, ಭಾಳ ಡೇಂಜರ್ ಆಗಿಬಿಡ್ತದೆ. ಡಿಲೇ ಇಸ್ ಡೇಂಜರಸ್ ಅಂತಾರೆ ಬಾಬರ್ 1969 ವ್ಯಕ್ತಿವಾಣಿ ಬಾಬಾ ಹೇಳ್ತಾರೆ, ಡಿಲೇ ಇಸ್ ಡೇಂಜರಸ್ ಬಚ್ಚೆ 70ಯಲ್ಲಿ. ಹಾಗಾಗಿ अब लक्ष्य को संकल्प बोल कर्म संबंध संपर्क में लाना है. ಇದು ಪ್ರಾಕ್ಟಿಕಲಲ್ಲಿ ಬರಬೇಕು. ಎಲ್ಲರೂ ನಾವು ಸುಮ್ಮನೆ ಹೇಳೋದು ಕೇಳೋದು, ಹಾಂ ಈಗ ಫುಲ್ ಉಮ್ಮಂಗ ಉತ್ಸಾಹ ತೊಗೊಳೋದು, ಕೆಳಗಡೆ ಹೋದ್ಮೇಲೆ ಓಂ ಶಾಂತಿ. ಹಾಗಲ್ಲ. ಕೋಟಿಯಲ್ಲಿ ಕೆಲವರು ಹಿಂಗೆ ಸ್ಟ್ರಾಂಗಾಗಿ ತೊಗೊಳ್ತೀವಿ, ದೃಢ ಸಂಕಲ್ಪದಿಂದ ತೊಗೊಳ್ತೀವಿ. ಸಂಕಲ್ಪ ಮಾಡಬೇಕಾ, ಮಾಡೇ ಮಾಡ್ತೀನಿ. ಈ ಸಂಕಲ್ಪ ಬಂತ, ಅದು ಮಾತಿನಲ್ಲಿ ಬಂತ, ಕರ್ಮದಲ್ಲಿ ಬಂತ, ಸಂಬಂಧ ಸಂಪರ್ಕದಲ್ಲೂ ತರಬೇಕು. ಅದು ನಂತರ ಬಾಬರು
ಇದರಲ್ಲಿ ಏನಾಗ್ತಿದೆ, ಭಲೆ ಸಂಕಲ್ಪ ಮಾಡ್ತೀರಿ, ಮಾತಿನಲ್ಲಿ ಹೇಳ್ತೀರಿ, ಆದರೆ ಕರ್ಮದಲ್ಲಿ ಬರ್ತಿಲ್ಲ, ಸಂಬಂಧ ಸಂಪರ್ಕದಲ್ಲಿ ತರ್ತಾ ಇಲ್ಲ, ನೀವು ಅಂತರ ಬಿದ್ದು ಬಿಡ್ತದೆ ಮಕ್ಕಳೇ. ಕೊಯ್ ಬಚ್ಚೆ ಸಂಕಲ್ಪ ತಕ್ಕ ಸಮಾನ ಸ್ಥಿತಿ ಮೇ ಸ್ಥಿತ ರಹತೆ ಹೇ. ಕೆಲವು ಮಕ್ಕಳು ಸಂಕಲ್ಪದ ತನಕ ಮಾತ್ರ ಸ್ಥಿತರಾಗಿರ್ತೀರಿ. ಕೊಯ್ ಸಂಕಲ್ಪಕ್ಕೆ ಸಾಥ್ ವಾಣಿ ತಕ್ ಬಿ ಆ ಜಾತೆ ಹೇ. ಕೆಲವೊಬ್ರು ಸಂಕಲ್ಪ ಮಾಡ್ತೀರಿ, ಸಂಕಲ್ಪ ಮಾಡಿ ವಾಣಿಯಲ್ಲೂ ಬರ್ತೀರಿ. ಬಾಬಾ ಹೇಳ್ತಾ ಇದ್ದಾರೆ, ನಮಗೆ ಹೇಳ್ತಾ ಇದ್ದಾರೆ, ಮಡಿವಾಳ ರಕ್ಕೋರೆ ಮೂವಿ ಬೇಕಾ ಆಪ್ ಹೋ ಬಾಬಾ ದೇಖ್ ರಹೆ ಹೇ. ರಂಜಾಕ್ಷಕ್ಕೋರು ಇದ್ದೀರಾ, ಬಾಬಾ ನೋಡ್ತಾ ಇದ್ದಾರೆ. ನಾಗಮ್ಮಕ್ಕೋರು ಇದ್ದೀರಿ, ಶ್ರೀ ಶ್ರೀನಿವಾಸಕ್ಕೋರು ಇದ್ದೀರಿ, ಬಾಬಾ ನೋಡ್ತಾ ಇದ್ದಾರೆ. ಲಿಟಲ್ ಆ್ಯಂಜಲ್ ಅಂಕಿತಾ, ಲಿಟಲ್ ಆ್ಯಂಜಲ್ ಇದ್ದೀರಿ, ಬಾಬಾ ನೋಡ್ತಾ ಇದ್ದಾರೆ. ಬಾಬಾ ನೋಡ್ತಾ ಇದ್ದಾರೆ. ಏನು ಸಂಕಲ್ಪ ಮಾಡಿದರೆ ಬಿಡಬೇಡಿ ಅದನ್ನು ಅಂತಾರೆ ಬಾಬಾ. ಇದೊಂದು ನಮ್ಮೆಲ್ಲರಿಗೂ ವಿಶೇಷ ಸೂಚನೆ. ಸಂಕಲ್ಪ ಮಾಡಿದ್ರ, ಮಾತಿನಲ್ಲಿ ತಂದ್ರ, ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು? संकल्प के साथ वाणी तक भी आ जाते हैं, कभी कभी कर्म में भी आ जाते हैं, लेकिन जब संबंध संपर्क में आते, सेवा के संबंध में आते, चाहे परिवार के संबंध में आते, इस संबंध और संपर्क में आने में परसेंटेज कभी क्या होता है, परसेंटेज अल्ली कभी ಕಮ್ ಹೋ ಜಾತಿ ಹೇ ಬಚ್ಚೆ. ಎಲ್ಲದರಲ್ಲೂ ಸಮಾನತೆ ಬರಬೇಕು. ಸಂಕಲ್ಪ ಬಂತ, ಮಾತಿನಲ್ಲಿ ಮಾತನಾಡಿದ್ವಾ, ಪ್ರಾಕ್ಟಿಕಲಲ್ಲಿ ಕರ್ಮದಲ್ಲಿ ತಂದ್ವಾ, ಸಂಬಂಧ ಸಂಪರ್ಕದಲ್ಲೂ ತರಬೇಕು ಅಂತಾರೆ ಬಾಬಾ. ಬಾಪ್ ಸಮ ಬನ್ನ ಅಂದರೆ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅಂದ್ರೇನು? एक ही समय संकल्प बोल कर्म संबंध सब में बाप समान स्थिति में रहना. ಅಂಡರ್ಲೈನ್ ನೋಡಿ, ಬಾಬರವರು ಹೇಳ್ತಾ ಇದ್ದಾರೆ, ಪರಮಾತ್ಮ ತಂದೆಯ ಸಮಾನ ಆಗುವುದಂದರೆ ಒಂದೇ ಸಮಯದಲ್ಲಿ ಸಂಕಲ್ಪ, ಮಾತು, ಕರ್ಮ. ಸಂಕಲ್ಪ ಬಂತ, ಮಾತಿನಲ್ಲಿ ಬಂದ್ವಾ, ಕರ್ಮದಲ್ಲಿ ಬಂದ್ವಾ, ಸಂಬಂಧ ಸಂಪರ್ಕದಲ್ಲಿ ಬಂದ್ವಾ. ಇದೇ ಬಾಬರವರ ಸಮಾನ ಸ್ಥಿತಿ. ಬಾಬಾ ಹೇಗಿದ್ದರು? ಬ್ರಹ್ಮ ಬಾಬಾ ಸಂಕಲ್ಪ ಮಾಡಿದರೆ, ಮಾತಿನಲ್ಲಿ ಬಂದರೆ, ಕರ್ಮದಲ್ಲಿ ಬಂದರೆ, ಸಂಬಂಧ ಸಂಪರ್ಕದಲ್ಲಿ ತಂದು ಬಿಡ್ತಿದ್ರು. ಹಾಗೆ ಈ ಸಮಾನ ಸ್ಥಿತಿ ಬರಬೇಕು. ಕೊಯ್ ದೋ ಮೇ ರಹತೆ, ಕೊಯ್ ತೀನ್ ಮೇ ರಹತೆ. ಕೆಲವೊಬ್ಬರು ಸಂಕಲ್ಪ ಮಾಡ್ತಾರೆ, ಮಾತಿನಲ್ಲಿ ಹೇಳ್ತಾರೆ, ಅಷ್ಟೇ ಸುಮ್ಮನೆ ಓಂ ಶಾಂತಿ. ಇನ್ನು ಕೆಲವೊಬ್ರು ಅಂದರೆ ಎರಡರಲ್ಲಿರೋದಂದ್ರೆ ಹೀಗೆ, ಒಬ್ರು ಸಂಕಲ್ಪ ಎರಡರಲ್ಲಿರೋದಂದ್ರೆ ಏನು? ಸಂಕಲ್ಪ ಮಾಡ್ತೀವಿ, ಮಾತಿನವರೆಗೂ ತರ್ತೀವಿ, ಎಲ್ರಿಗೂ ಹೇಳ್ತೀವಿ, ಹಿಂಗೆ ಮಾಡ್ತೀವಿ ಅಂತ. ಇನ್ನು ಕೆಲವೊಬ್ರು ಮೂರಲ್ಲಿರ್ತೀವಿ, ಸಂಕಲ್ಪನೂ ಮಾಡ್ತೀವಿ, ಮಾತನಾಡ್ತೀವಿ, ಕರ್ಮದಲ್ಲೂ ಬರ್ತೀವಿ, ಆದರೆ ಸಂಬಂಧ ಸಂಪರ್ಕದಲ್ಲಿ ತರುವುದಿಲ್ಲ, ಗುಪ್ತ ಆಗಿಬಿಡ್ತೀವಿ. लेकिन चारों ही स्थिति जो बताई उसमें कभी कैसे हो जाते हैं. ನಾಲ್ಕು ಸ್ಥಿತಿ ಏನು ಹೇಳಲಾಗಿದೆ, ಕೆಲವೊಬ್ಬರು ಅದರಲ್ಲಿ ಒಂದೊಂದು ಸಾರಿ ಹಾಗೆ, ಒಂದೊಂದು ಸಾರಿ ಹೀಗೆ ಆಗ್ಬಿಡ್ತೀವಿ. तो बाप दादा का बच्चों के प्रति सदा अति स्नेही भी है. स्नेह का स्वरूप सिर्फ व्यक्त रूप में मिलना नहीं है, लेकिन स्नेह का स्वरूप है समान बनना. ನಮ್ಮನ್ನೆಲ್ಲ ನಾವು ಬಿರುದು ಪಟ್ಕೊಂಡ್ವಿ. ಅಂದರೆ ಸಮಾನ ಏನು ಕೊಟ್ಟರು ಬಾಬಾ? ಸದಾ ಸ್ನೇಹಿ ಅಂದರು. ಆ ಸದಾ ಸ್ನೇಹಿ ಅಂದರೆ ಏನು ಅರ್ಥ? ಸದಾ ಸಮಾನರಾಗುವಂಥದ್ದು. ಬಾಬರವರ ಸಮಾನ ಪ್ರತಿ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ತಾ ಹೋಗಬೇಕು. ಬ್ರಹ್ಮ ಬಾಬರವರ ಸಮಾನ ಅಲ್ವಾ? ಅವ್ಯಕ್ತದ ವ್ಯಕ್ತ ರೂಪದಲ್ಲಿ ಮಿಲನ ಮಾಡುವುದಷ್ಟೇ ಅಲ್ಲ, ಆದರೆ ಸ್ನೇಹದ ಸ್ವರೂಪವಾಗಿದೆ ಸಮಾನರಾಗುವುದು. ಪ್ರಾಕ್ಟಿಕಲ್ ಸಮಾನತೆಯಲ್ಲಿ ಬರಬೇಕು ಅಂತಾರೆ ಬಾಬರವರು. ಕೈ ಬಚ್ಚೆ ऐसे सोचते हैं कि बाप दादा निर्मोही बन रहे हैं. ಕೆಲವು ಮಕ್ಕಳು ಅಂದ್ಕೊಳ್ತಾರೆ ಬಾಪ್ ದಾದಾ ನಿರ್ಮೋಹಿ ಆಗ್ತಾ ಇದ್ದಾರೆ ಅಂತ. लेकिन यहाँ निर्मोही बनना नहीं है, यहाँ विशेष स्नेह का स्वरूप है. ಇದು ನಿರ್ಮೋಹಿ ಆಗುವಂಥದ್ದಲ್ಲ ಮಕ್ಕಳೇ, ಇದು ವಿಶೇಷ ಸ್ನೇಹದ ಸ್ವರೂಪವಾಗಿದೆ. ಏನು ಹೇಳಿದರು ಬಾಬ್ರವರು? ಸ್ನೇಹದ ಸ್ವರೂಪ ಬರೀ ವ್ಯಕ್ತ ರೂಪದಲ್ಲಿ ಮಿಲನ ಮಾಡುವುದಲ್ಲ, ವ್ಯಕ್ತ ರೂಪದಲ್ಲಿ ಮಿಲನ ಮಾಡುವುದಲ್ಲ, ಆದರೆ ಸ್ನೇಹದ ಸ್ವರೂಪವಾಗಿದೆ ಸಮಾನರಾಗುವಂಥದ್ದು. ಕೆಲವು ಮಕ್ಕಳು ಈ ಥರ ವಿಚಾರ ಮಾಡ್ತೀರಿ, ಬಾಪ್ ದಾದಾ ನಿರ್ಮೋಹಿ ಆಗ್ತಾ ಇದ್ದಾರೆ, ಆದರೆ ಇದು ನಿರ್ಮೋಹಿ ಆಗುವಂಥದ್ದಲ್ಲ ಮಕ್ಕಳೇ, ಇದು ವಿಶೇಷ ಸ್ನೇಹದ ಸ್ವರೂಪವಾಗಿದೆ. बाप दादा पहले से ही सुना चुके हैं कि बहुत काल की प्राप्ति के हिसाब का समय अभी बहुत कम है. बाबा ಏನು ಹೇಳ್ತಿದ್ದಾರೆ?
ಬಾಪ್ದಾದ ಮೊದಲಿನಿಂದನೇ ನಾನು ಹೇಳಿಬಿಟ್ಟಿದ್ದೀನಿ ಮಕ್ಕಳೇ, ಬಹಳ ಕಾಲದ ಪ್ರಾಪ್ತಿಯ ಲೆಕ್ಕದ ಸಮಯ ಇವಾಗ ಬಹಳ ಕಡಿಮೆ ಇದೆ. इसलिए बाप दादा बच्चों को सदा बहुत काल के लिए विशेष दृढ़ता के तपस्या द्वारा स्वयं को तपाना अर्थात मजबूत करना. ಅಂಡರ್ಲೈನ್ ಮಾಡ್ಕೊಂಡ್ವಾ ನಾವೆಲ್ಲರೂ? ಬಾಪ್ ದಾದ ಮೊದಲೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಬಹಳ ಕಾಲದ ಪ್ರಾಪ್ತಿಯ ಲೆಕ್ಕ ಸಮಯ ಇವಾಗ ಬಹಳ ಕಡಿಮೆ ಇದೆ. ಹಾಗಾಗಿ ಬಾಪ್ದಾದ ಮಕ್ಕಳಿಗೆ ಸದಾ ಬಹಳ ಕಾಲಕ್ಕಾಗಿ ವಿಶೇಷ ದೃಢತೆಯ ತಪಸ್ಸಿನ ಮುಖಾಂತರ ಸ್ವಯಂವನ್ನು ತಪಾನ ಅಂದರೆ ಸ್ಟ್ರಾಂಗ್ ಮಾಡುವಂಥದ್ದು. ಸ್ವಯಂವನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ನಾವು ಈಗ ಬಹಳ ಕಾಲ. ನೆಕ್ಸ್ಟ್ ಏನು ಹೇಳ್ತಾರೆ? ಪರಿಪಕ್ವಕರಣ ಇಸ್ಕೆ ಲಿಯೆ ಯಹ ವಿಶೇಷ ಸಮಯ ದೇ ರಹೆ ಹೇ. ಹಾಗಾಗಿ ಬಾಬಾ ನಮ್ಮನ್ನು ಪಕ್ಕ ಪರಿಪಕ್ವ ಮಾಡ್ತಾಯಿದ್ದಾರೆ. ಹಾಗಾಗಿ ಬಾಬಾ ನಮಗೋಸ್ಕರ ಸಮಯ ಕೊಡ್ತಾ ಇದ್ದಾರೆ ನೋಡಿ. ಬಾಬರವರು ಹೇಗನ್ಸುತ್ತೆ? ನಮಗೋಸ್ಕರ ಸಮಯ ಕೊಡ್ತಾ ಇದ್ದಾರೆ, ನಮ್ಮನ್ನು ಪಕ್ಕ ಮಾಡ್ತಾ ಇದ್ದಾರೆ. ಹೋಮ್ವರ್ಕ್ ಕೊಡ್ತಾರೆ, ಮಾಡಿ ಮಕ್ಕಳೇ ಅಂತಾರೆ, ಮತ್ತು ಮೋಟಿವೇಟ್ ಮಾಡ್ತಾರೆ, ವತನಕ್ಕೆ ಕರೀತಾರೆ, ಸಪ್ರೇಟ್ ಗ್ರೂಪ್ ರೂಪದಲ್ಲಿ ನಿಲ್ಲಿಸ್ತಾರೆ, ಸಪ್ರೇಟ್ ವಿಶೇಷ ಸರ್ಟಿಫಿಕೇಟ್ ಕೊಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಬಾಬಾ ಪರಿಪಕ್ವ ಮಾಡ್ತೀನಿ ನಿಮ್ಮನ್ನು ಅಂತಿದ್ದಾರೆ ಪರಮಾತ್ಮ. ಬಹಳ ಕಾಲಕ್ಕಾಗಿ ವಿಶೇಷ ದೃಢತೆಯ ತಪಸ್ಸಿನ ಮುಖಾಂತರ ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಬಾಬರವರು. ಕಬೂಲ್ ಹೇ? ಒಪ್ಪಿಗೆ ಇದೆಯಾ ಎಲ್ರಿಗೂ? ಬಾಬಾ ಮಾಡ್ತಾ ಇದ್ದಾರೆ ತಾನೇ? ಬಿಡ್ತಾ ಇದ್ದಾರ ನಮ್ಮನ್ನು? ಬಿಡ್ತಾ ಇದ್ದಾರಾ ನೋಡಿ. ಮೊದಲು ಎಲ್ಲೋ ಸಮಯ ಕಳೀತಾ ಇದ್ವಿ, ಈಗ ಎಕ್ಸಾಮ್ ಬಂತಾ? ಹೆಂಗೆ ಓದ್ತೀರಿ ರಾಜೇಶ್ವರಿ ಅಕ್ಕೋರೆ, ರಾಧಿಕಾ ಅಕ್ಕೋರೆ? ಹೆಂಗೆ ಓದ್ತೀರಿ? ಮುರಳಿ 100ಕ್ಕೆ 100 ಮಾರ್ಕ್ಸ್ ತೊಗೋಬೇಕು ನಾನು ಅಪ್ಪಾಜಿ. ಆವಾಗ ಆ ಒಂದು ಪರಮಾತ್ಮನ ಜೊತೆ ಇರುವಂತಹ ಪ್ರೀತಿ ಇದೆಯಲ್ವಾ, ಆಗ ಓದಕ್ಕೆ ಹಚ್ಚುತ್ತೆ. ಬಾಬಾ ಅವ್ಯಕ್ತವಾಣಿ ಓದಿ ಅವ್ಯಕ್ತ ಪರಿಸ್ಥಿತಿಗಳಾಗ್ತಾ ಇದ್ದೀವಿ. ಪರಿಪಕ್ವರನ್ನಾಗಿ ಮಾಡ್ತಾ ಇದ್ದಾರೆ ಪರಮಾತ್ಮ ನಮ್ಮೆಲ್ಲರನ್ನು. ಮಾಡ್ತಾ ಇದ್ದೀವಿ ತಾನೇ? ಯಾರೆಲ್ಲ ಎಕ್ಸಾಮ್ ಬರೆದ್ರೆ? ಯಶೋದಕ್ಕೋರು, ಸುಲೋಚನಕ್ಕೋರು, ಯಾರೆಲ್ಲ ಬರೆದಿದ್ದೀರಿ? ಬಾಬಾ ನೋಡಿದರು. ಪಕ್ಕ ಮಾಡ್ತಾ ಇದ್ದಾರೆ. ಮಜಬೂತ್ ಕರ್ನಾ ಹೈ, परिपक्व करना, इसके लिए यहाँ विशेष समय दे रहे हैं. वैसे तो गोल्डन जुबली में भी सभी ने संकल्प किया कि समान बनेंगे. गोल्डन जुबली 50 ईयर ಆದಮೇಲೆ ನೀವು ಎಲ್ಲರೂ ಸಂಕಲ್ಪ ಮಾಡಿದ್ರಿ, ನಾನು ಅಪ್ಪಾಜಿ ಸಮಾನ ಆಗ್ತೀವಿ, ವಿಘ್ನ ವಿನಾಶಕ ಆಗ್ತೀವಿ, ನಾವು ಸಮಾಧಾನ ಸ್ವರೂಪ ಬನೆಂಗೆ. ನೋಡಿ 3 ಹೇಳಿದ್ವಲ್ಲ, ಬಾಬರವರ ಸಮಾನ ಆಗ್ತೀವಿ, ವಿಘ್ನ ವಿನಾಶಕರಾಗ್ತೀವಿ, ಸಮಾಧಾನ ಸ್ವರೂಪರಾಗ್ತೀವಿ. ಈ ಎಲ್ಲ ಪ್ರಾಮಿಸನ್ನು ಪರಮಾತ್ಮನ ಹತ್ತಿರ ಚಿತ್ರಗುಪ್ತನ ರೂಪದಲ್ಲಿ ಲೆಕ್ಕದ ಖಾತೆಯಲ್ಲಿ ಫಿಕ್ಸ್ ಆಗಿದೆ ಮಕ್ಕಳೇ. ಮಾಡಿದ್ರಿ ಮರ್ತ್ರಿ, ಮರೆಯಕ್ಕೆ ಬಿಡ್ತೀನ ನಾನು? ಸಂಕಲ್ಪ ಮಾಡಿಸಿದ್ರಿ ಗೋಲ್ಡನ್ ಜುಬ್ಲಿ ಟೈಮಲ್ಲಿ, ಅಪ್ಪಾಜಿ ನೀನು ಸಮಾನ ಆಗ್ತೀವಿ, ವಿಘ್ನ ವಿನಾಶಕರಾಗ್ತೀವಿ, ಸಮಾಧಾನ ಸ್ವರೂಪ, ಏನೇ ಬಂದರೂ ಸಮಾಧಾನ ಸ್ವರೂಪರಾಗ್ತೀವಿ, ಅದಕ್ಕೆ ಸಮಾಧಾನ ಕೊಡುವಂತಹ ಸ್ವರೂಪರಾಗ್ತೀವಿ. यह सब वायदे बाप के पास चित्रगुप्त के रूप में हिसाब के खाते में नूंदे हुए हैं. ಚಿತ್ರಗುಪ್ತನ ರೂಪದಲ್ಲಿ ಲೆಕ್ಕದ ಖಾತೆಯಲ್ಲಿ ಫಿಕ್ಸ್ಡ್ ಆಗಿದೆ. ಆಜ್ ಬಿ ಕೈ ಬಚ್ಚೋನೆ ದೃಢ ಸಂಕಲ್ಪ ಕಿಯ. ನಮ್ಮೆಲ್ಲರ ಕಡೆಯಿಂದ ದೃಢ ಸಂಕಲ್ಪ ಮಾಡಿಸಿದ್ರಲ್ವಾ? ಯೋಗ ಮಾಡ್ತಾ ಲಾಸ್ಟಲ್ಲಿ ಒಂದು ದೃಢ ಸಂಕಲ್ಪ ಮಾಡಿದ್ವಿ ನಾವು, ನೆನಪಿದೆಯಾ ಎಲ್ರಿಗೂ? ಶ್ರೀಮತ 100% ಅಕ್ಯುರಸಿ. ದೃಢ ಸಂಕಲ್ಪ ಮಾಡಿದ್ರಲ್ವ ಎಲ್ಲರೂ? ಬಾಬಾ ಹೇಳ್ತಿದ್ದಾರೆ, ಸಮರ್ಪಣ ಹೋನಾ ಅರ್ಥಾತ್ ಸ್ವಯಂ ಕೋ ಸರ್ವ ಪ್ರಾಪ್ತಿಯೋ ಮೇ ಪರಿಪಕ್ವ ಬನಾನಾ. ಸಮರ್ಪಣ ಆಗೋದಂದ್ರೇನು? ಬಾಬಾ ನೀವು ಸರೆಂಡರ್ಡಾ ಕೇಳ್ತಿರ್ತೀವಲ್ಲ ನಾವು ಒಬ್ರಿಗೊಬ್ರು. ಸಮರ್ಪಣೆ ಆಗೋದಂದ್ರೇನು? ಸಮರ್ಪಣೆ ಆಗೋದಂದರೆ ಬರೀ ಬ್ಯಾಂಡ್ಸ್ ಹಾಕ್ಕೊಳ್ಳೋದಷ್ಟೇ ಅಲ್ಲ, ಕಂಪ್ಲೀಟ್ ಮನಸ್ಸು ಬುದ್ಧಿಯಿಂದ ಪರಮಾತ್ಮನಿಗೆ ನನ್ನನ್ನು ನಾನು ಸರೆಂಡರ್ ಮಾಡ್ಕೊಂಡಿದ್ದೀನ. ಯಾವಾಗಲೂ ನಮ್ಮನ್ನು ನಾವು ಕೀಳು ಅಂತ ತಿಳ್ಕೋಬಾರ್ದು. ಎಲ್ಲರೂ ಅಷ್ಟೇ. ಬಾಬಾ ಲಾಸ್ಟ್ ಅಂತಿಮ ಸಮಯದ ಒಂದು ವಿಶೇಷ ಕನ್ನಡಿ, ವಿಶೇಷ ಮುರಳಿ ಬಾಬಾ ನುಡಿಸಿದ್ದಾರೆ. अंदर वाले बाहर जाएंगे, बाहर वाले अंदर आएंगे. समय आएगा, फिल्ट्रेशन होगा, फिल्टर होगा. समय ಹಿಂಗೆ ಬರ್ತದೆ.
ಹಾಗೆ ಟೊಳ್ಳಾಗಿರ್ತಾರಲ್ಲ, ಶೋ ಮಾಡ್ತಾ ನಾವು ಸರೆಂಡರ್ಡ್ ಅಂತ ಎಲ್ಲ ಥರ ಆತ್ಮಗಳು ಹೊರಗಡೆ ಬರ್ತವೆ. ಯಾವುದು ಸತ್ಯ ಗಟ್ಟಿ ಬಂಗಾರ ಇದೆ ಉಳ್ಕೊಳ್ತವೆ. ಅರ್ಥ ಮಾಡಿಕೊಡ್ರಿ. ಈಗ ನಮಗೊಂದು ಕಾನ್ಫಿಡೆನ್ಸ್ ಬರ್ತಾಯಿದೆ, ಕರೆಕ್ಟ್ ಅಲ್ವಾ? ಎಲ್ರಿಗೂ ಕಾನ್ಫಿಡೆನ್ಸ್ ಬಂತಾ? ನಾನು ಸತ್ಯ ಹೃದಯದಿಂದ ನಿರಂತರ ತಪಸ್ಸನ್ನು ಮಾಡ್ತಾ ಹೋಗ್ತಾ ಇದ್ದೇನೆ ಮತ್ತು ಶ್ರೀಮತ 100% ಅಕ್ಯುರೇಟಾಗಿ ಫಾಲೋ ಮಾಡ್ತಾ ಇದ್ದೇನೆ. ಮನಸ್ಸು ಬುದ್ಧಿಯನ್ನು ಮತ್ತು ನನ್ನ ಈ ಕಂಪ್ಲೀಟ್ ಶರೀರವನ್ನು ಆತ್ಮವನ್ನು ಈಶ್ವರನಿಗೆ ಅರ್ಪಣೆ ಸಂಪೂರ್ಣ ಸಮರ್ಪಣೆ ಮಾಡಿದವರೇ ಪರ್ಮನೆಂಟ್ ಪವರ್ಫುಲ್ ಸರೆಂಡರ್ ಆಗಿದ್ದೀವ, ಸಮರ್ಪಣೆ ಆಗಿದ್ದೀವ ಎಲ್ಲರೂ? ಕೋಟಿಯಲ್ಲಿ ಕೆಲವರು. ಇನ್ನು ಕೆಲವೊಬ್ಬರಿಗೆ ಏನಾಗ್ತದೆ, ಹಿಂದೆ ಮುಂದೆ ಅನ್ಸುತ್ತೆ, ನಾವೆಲ್ಲಿ ಮದುವೆ ಆಗಿದ್ದೀವಿ, ಎಲ್ಲ ಸಾಧ್ಯನೇ ಇಲ್ಲ ಅನ್ನುವಂಥವರಿಗೆ ಇದು ಬಾಬಾ ಹೇಳ್ತಾರೆ. ಮಾತೇರಿ ಅಂದರೆ ಬಾಬಾ ಎಷ್ಟು ಪ್ರೀತಿ ಮಾಡ್ತಾರೆ. ಬ್ರಹ್ಮ ಬಾಬಾ ಅವರು ಮದುವೆ ಆಗಿದ್ದರು, ಕರೆಕ್ಟ್ ಅಲ್ವಾ? ಆದರೆ ಮದುವೆ ಆದ ಮೇಲೂ ಬಾಬಾ ಸಿಕ್ಕಿದ್ರೆ ಅವ್ರನ್ನ ಹಿಡ್ಕೊಂಡಿದ್ದೀರಲ್ವಾ, ಅದು ಸರೆಂಡರ್. ಪಕ್ಕಾ ಸರೆಂಡರ್ ಆಗಿ ನಡೀತಾ ಇದ್ದೀವಿ. ಮಧ್ಯದಲ್ಲಿ ಯಾರಾದರೂ ನೀವು ಸರೆಂಡರ್ ಅಲ್ಲ ಅಂದರೆ ನಿಮಗೆ ಹೃದಯ ವಿದೀರ್ಣತೆ ಬರ್ಕೊಡ್ದು, ಬೇಜಾರು ಬರ್ಕೊಡ್ದು. ಯಾಕಂದರೆ ಅಪ್ಪನಿಗೆ ಗೊತ್ತಿದೆಯಲ್ಲ, ಸಂಪೂರ್ಣ ಮನಸ್ಸು ಬುದ್ಧಿ ಎಲ್ಲವನ್ನೂ ನನಗೆ ಸಮರ್ಪಣೆ ಮಾಡಿ ನಡೆಯುತ್ತಿರುವಂತಹ ಗೋಲ್ಡ್ ಹಾರ್ಟೆಡ್ ಪರಮಾತ್ಮ ಫರಿಸ್ತಾ ನೀನು ಮಗು ಅಂತಾರೆ ಅಪ್ಪಾಜಿ ವತನಕ್ಕೆ ಕರೆದು. ಸಂಪೂರ್ಣ ಸರೆಂಡರ್ಡ್ ಮಕ್ಕಳನ್ನ ಬಾಬಾ ವತನದಲ್ಲಿ ಶೃಂಗಾರ ಆಲ್ರೆಡಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಶೃಂಗಾರ ಮಾಡ್ತಾ ಇದ್ದಾರೆ. ಕೋಟೆಯಲ್ಲಿ ಕೆಲವರು ಇದ್ದೇವೆ. ಯಾರೇ ನಮ್ಮ ಎದುರುಗಡೆ ಬಂದು ಹೇಳಿದರು ಕೂಡ ಸಂಪೂರ್ಣ ಸರೆಂಡರ್ಡ್, ಕಂಪ್ಲೀಟ್ಲಿ ಸರೆಂಡರ್ಡ್. ಪ್ರಾಕ್ಟಿಕಲ್ ನೋಡಿ, ನಮ್ಮ ಮನಸ್ಸು ನಮ್ಮ ಆತ್ಮಸಾಕ್ಷಿ ಗೊತ್ತಿರ್ತದೆ ತಾನೆ, ಸರೆಂಡರ್ಡ್ ನಾವು ಅಲ್ವಾ? ಸತ್ಯಭಾಮಕ್ಕವ್ರೆ ಬಾಬಾಗೆ ಹೇಳಬೇಕು ಅಂತಾರೆ ಬಾಬರವರು. ಬಾಬಾ ಏನು ಹೇಳಿದರು ಇಷ್ಟರಲ್ಲಿ? समर्पण अर्थात संकल्प बोल कर्म और संबंध इन चारों में ही बाप समान बनना है. समर्पणे अप्पाजी समान आगोदे संपूर्ण समर्पणे सरेंडर. अर्थ ಆಗ್ತಿದೆಯಾ ಎಲ್ರಿಗೂ? समर्पणता का नोड़ी समर्पण होना अर्थात स्वयं को सर्व प्राप्तियों में परिपक्व बनाना. नम्मल्ली नावे सर्व प्राप्तिगळल्ली परिपक्व ಆಗುವಂಥದ್ದು. ಸಮರ್ಪಣತೆಯ ಅರ್ಥವೇ ಸಂಕಲ್ಪ, ಮಾತು, ಕರ್ಮ, ಸಂಬಂಧ ಈ ನಾಲ್ಕರಲ್ಲೂ ಅಪ್ಪಾಜಿಯ ಸಮಾನ ಆಗುವಂಥದ್ದು. पत्र जो लिख कर दिया वह पत्र व संकल्प सूक्ष्म वतन में बाप दादा के पास सदा के लिए रिकॉर्ड में रह गया है. बच्चे सबकी फाइल्स वहाँ वतन में है. ಬಾಬಾ ಹೇಳ್ತಾರೆ, ವತನದಲ್ಲಿ ಎಲ್ಲರದ್ದು ಫೈಲ್ ಇದೆ. ಯಾರೆಷ್ಟು ಶೋ ಮಾಡ್ತೀವಿ, ಯಾರೆಷ್ಟು ಪ್ರಾಕ್ಟಿಕಲಾಗಿ ಗಟ್ಟಿಯಾಗಿದ್ದೀವಿ, ಪ್ರಾಕ್ಟಿಕಲಾಗಿ ಒಳಗಡೆನೂ ಒಂದೇ ಹೊರಗಡೆನೂ ಒಂದೇ. ಅಪ್ಪಾಜಿ ಮೇಲೆ ಪ್ರೀತಿ ಅಂದರೆ ಪಕ್ಕಾ ಪ್ರೀತಿ ಇದೆ. ಯಾರು ಟೊಳ್ಳಿದ್ದೀವಿ ಎಲ್ಲ ಗೊತ್ತು. ಒಳಗಡೆ ಇರೋರು ಹೊರಗೆ ಬರ್ತಾರೆ, ಹೊರಗಡೆ ಇರೋರು ಒಳಗೆ ಬರ್ತಾರೆ. ಇದು ಪ್ರಾಕ್ಟಿಕಲ್ ನಡೆಯೋದಿದೆ. ಬಾಬನ ಹತ್ರ ಫೈಲ್ಸ್ ಇದೆ, ಎಲ್ಲ ಮಕ್ಕಳದು ರೆಕಾರ್ಡ್ಸ್ ಇದೆ ಅಂತಾರೆ ಬಾಬ್ರವರು. ಅರ್ಥ ಆಗ್ತಿದೆ ಎಲ್ರಿಗೂ? पत्र जो लिख कर दिया है, पत्र व संकल्प सूक्ष्म वतन में बाप दादा के पास सदा के लिए रिकॉर्ड में रह गया. सबकी फाइल्स वहाँ वतन में है. हर एक का यहाँ संकल्प अविनाशी हो गया है. इस वर्ष बच्चों के दृढ़ता की तपस्या से हर संकल्प को अमर अविनाशी बनाने के लिए स्वयं से बार बार दृढ़ता के अभ्यास से रूह रिहान करने के लिए, रियलाइजेशन करने के लिए और रीइनकारनेट स्वरूप बन फिर कर्म में आने के लिए, इस स्थिति को सदा काल के लिए और मजबूत करने के लिए बाप दादा यह समय दे रहे हैं ಅಂತ ಬಾಪ್ ದಾದಾ ಎಲ್ಲ ಮಕ್ಕಳನ್ನು ಅತ್ಯಂತ ಸಮೀಪದಲ್ಲಿ ನೋಡ್ತಾ ಪ್ರತಿಯೊಂದು ಮಗುವನ್ನು ವತನದಲ್ಲಿ ಪರಮಾತ್ಮ ಸಮೀಪದಲ್ಲಿ ಕರೆದು ಬಹಳಷ್ಟು ಮುದ್ದಾದ ಫರಿಸ್ತೆಗಳೇ ಎನ್ನುತ್ತಾ ಮಗುಳ್ನಗುತ್ತ ನಾವೆಲ್ಲ ಮಕ್ಕಳನ್ನ ಸಾಲಾಗಿ ನಿಲ್ಲಿಸಿ 1 by 1 ಮಕ್ಕಳು ಎಲ್ಲರೂ ಬನ್ನಿರಿ ಅಂತ ಬಾಬಾ ಕರೀತಾ ಇದ್ದಾರೆ. ನಮ್ಮೆಲ್ಲರಿಗೂ ಬಾಪ್ ದಾದ ವಿಶೇಷವಾಗಿ ನಿನ್ನೆ ಗೋಲ್ಡನ್ ರಿಂಗ್ ಕೊಟ್ರಲ್ವ. ಇವತ್ತು ಎಲ್ಲ ಮಕ್ಕಳಿಗೆ ಸಂಪೂರ್ಣ ಸಮರ್ಪಣೆ ಮಾಡಿಕೊಳ್ತಾ ಇದ್ದಾರೆ. ನಮ್ಮೆಲ್ಲರನ್ನ ಸಮರ್ಪಣೆ ಆಗ್ತಾ ಇದ್ದೀವಿ ನಾವು. ನಮ್ಮ ಮಾತು ಸಮರ್ಪಣೆ, ಫಸ್ಟು ನಮ್ಮ ಸಂಕಲ್ಪ ಸಮರ್ಪಣೆ ಪರಮಾತ್ಮನಿಗೆ, ನಮ್ಮ ಮಾತು ಸಮರ್ಪಣೆ ಪರಮಾತ್ಮನಿಗೆ.
ಕರ್ಮ ಸಮರ್ಪಣೆ, ಸಂಬಂಧ ಸಂಪರ್ಕ ಸಮರ್ಪಣೆ, ನನ್ನ ಆತ್ಮ ಸಮರ್ಪಣೆ, ನನ್ನ ದೇಹ ಸಮರ್ಪಣೆ, ಆಸ್ತಿ ಸಮರ್ಪಣೆ ಎಲ್ಲ ಪರಮಾತ್ಮಂದೇ ಸಂಪೂರ್ಣ ಸಮರ್ಪಣೆಯಾಗ್ತಾ ಇದ್ದೇವೆ. ಬಾಪ್ ದಾದ ಎಲ್ಲ ಮಕ್ಕಳಿಗೆ ಬ್ಯಾಡ್ಜ್, ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ ಇದ್ದಾರೆ. ಬ್ಯಾಡ್ಜಲ್ಲಿ ಯಾರಿದ್ದಾರೆ? ಲಕ್ಷ್ಮೀನಾರಾಯಣ ಒಂದು ಕಡೆ, ಶಿವಬಾಬಾ ಒಂದು ಕಡೆ. ಬ್ಯಾಡ್ಜನ್ನು ಪಡೆದುಕೊಳ್ತಾ ಇದ್ದೀವಿ. ಎಲ್ಲರೂ ಭಾಳ ಖುಷಿ ಆಗ್ತಾ ಇದ್ದೀವಿ. ನಮ್ಮಷ್ಟಕ್ಕೆ ನಾವು, ನಿಮ್ಮಷ್ಟಕ್ಕೆ ನೀವೇನು ಅಂದ್ಕೊಂಡಿದ್ರಿ ಮಕ್ಕಳೇ ಅಂತಿದ್ದಾರೆ ಬಾಬ್ರವರು. ನೀವೇನು ನೀವೇನು ಕಡಿಮೆ ಅಂದ್ಕೊಂಡಿದ್ರ ಮಕ್ಕಳೇ? ನೀವು ಕಡಿಮೆ ಅಂದ್ಕೊಂಡಿದ್ರಿ, ಭಲೇ ಹೊರಗಡೆ ಇದ್ದೀರಿ, ಕಮಲದ ಹೂವಿನ ಸಮಾನ ಇದ್ದೀರಿ ಮಕ್ಕಳೇ. ನೀವು ಸಂಪೂರ್ಣ ಸರೆಂಡರ್ ಆಗಿದ್ದೀರಿ ಅಂತ ಪರಮಾತ್ಮ ಗೋಲ್ಡನ್ ಬ್ಯಾಡ್ಜನ್ನು ನಮ್ಮೆಲ್ರಿಗೂ ತೊಡಿಸ್ತಾ ಇದ್ದಾರೆ. ಮಗಳು ನಗುತ್ತ ಪಡೆಯುತ್ತಿದ್ದೇವೆ ಬಾಪ್ ದಾದಾರವರಿಂದ ಗೋಲ್ಡನ್ ಬ್ಯಾಡ್ಜ್, ಪರ್ಮನೆಂಟ್ ಸರೆಂಡರ್ ಬ್ಯಾಡ್ಜನ್ನು ಪರಮಾತ್ಮನಿಂದ ಪಡೆಯುತ್ತಿದ್ದೇವೆ. ಗೋಲ್ಡನ್ ರಿಂಗ್ ಕೈಯಲ್ಲಿ ಸದಾ ಹೊಳಿತಾ ಇದೆ, ಕೈಯಲ್ಲಿ ಸ್ವದರ್ಶನ ಚಕ್ರ ಹೊಳಿತಾ ಇದೆ, ಕೊರಳಲ್ಲಿ ರಕ್ಷಾ ಕವಚ ಹೊಳಿತಾ ಇದೆ, ಮಸ್ತಕದಲ್ಲಿ ವಿಜಯ ಭವದ ತಿಲಕ ಹೊಳಿತಾ ಇದೆ. ಅಮರ ಭವದ ವರದಾನ ಸದಾ ಕೊಡ್ತಾ ಇದ್ದಾರೆ ಬಾಬ್ರವರು. ಅಮರ ಭಾವ, ಅಮರ ಭಾವ, ಅಮರ ಭಾವ, ವಿಜಯ್ ಭವದ ತಿಲಕ, ರಕ್ಷಾ ಕವಚ, ಗೋಲ್ಡನ್ ರಿಂಗ್. ಈ ದಿನ ಸಮರ್ಪಣೆಯ ಬ್ಯಾಡ್ಜನ್ನು ಪರಮಾತ್ಮ ನಮ್ಮೆಲ್ಲರಿಗೂ ತೊಡಿಸುತ್ತಿದ್ದಾರೆ. ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಸಿಗ್ತದೆ, ನಿರಹಂಕಾರಿ ಮಕ್ಕಳಿಗೆ ಸಿಗ್ತದೆ. ಸದಾ ಹೋಮ್ವರ್ಕ್, ಪರಮಾತ್ಮ ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮ ಜಗತ್ತಿನಲ್ಲಿ ಎನ್ನುವಂಥ ಮಕ್ಕಳಿಗೆ ಸೆಕೆಂಡಿಗೆ ಬಾಬಾ 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 ಎನ್ನುವ ವಿಶೇಷ ರಚನೆಗಳು. ಶಿವ ಮಂತ್ರ ಹಿ ಚೂ ಮಂತ್ರ ಹೇ. ನೋಡಿ ಆ ಶಕ್ತಿ ಹೇಗಿದೆ. ಶಿವ ಬಾಬಾ ಅಂದರೆ ಸಾಕು, ಅಲ್ಲಿಂದ ತಾಕತ್ತಿದೆ. ಶಿವ ಮಂತ್ರ ಹಿ ಚೂ ಮಂತ್ರ ಹೇ ಅಲ್ವಾ ಸುಲೋಚನಕ್ಕವ್ರೆ? ಶಿವ ಮಂತ್ರ ಹಿ ಚೂ ಮಂತ್ರ ಹೇ, ಪ್ರಾಕ್ಟಿಕಲ್ ಚೂ ಮಂತ್ರ ಎಲ್ರಿಗೂ ಗೊತ್ತಲ್ವಾ? ಬಾಬಾ ಹೇಳಿದಾರಲ್ವಾ 84-85 ಶಿವ ಮಂತ್ರ ಹಿ ಚು ಮಂತ್ರ ಹೇ ಬಚ್ಚೆ. ಹಾಗಾಗಿ ಯಾವ ಮಕ್ಕಳು ಹೃದಯದಿಂದ ಬಾಬಾ 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 ಒಳಗಡೆ ಹೃದಯದಲ್ಲೇ ಬಾಬಾ 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 ಅಂತಿದ್ದಾರೆ ಅಂಥ ಮಕ್ಕಳಿಗೆ ಶಿವಮಂತ್ರ ಸದಾ ಇದೆ. ವಂಡರ್ಫುಲ್ ಮಕ್ಕಳನ್ನು ಬಾಬ್ರವರು ನೋಡ್ತಾ ವಿದಾಯ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಬಾಪ್ ದಾದಾರವರಿಗೆ ಸತ್ಯ ಹೃದಯದಿಂದ ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವೆಲ್ಲ ಫರಿಸ್ತೇವೆ. ಸೂಕ್ಷ್ಮ ವದನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭ್ರಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನರಾಗಿದ್ದೇವೆ. ಕೈಯಲ್ಲಿ ನೋಡ್ತಾ ಇದ್ದೇವೆ, ಪವರ್ಫುಲ್ ಗೋಲ್ಡನ್ ರಿಂಗ್ ಇದೆ. ಎದೆಯ ಮೇಲೆ ಪರಮಾತ್ಮ ಹಾಕಿರುವ ಸರೆಂಡರ್ಡ್ ಬ್ಯಾಡ್ಜ್ ಇದೆ, ಗೋಲ್ಡನ್ ಬ್ಯಾಡ್ಜ್. ಮಸ್ತಕದಲ್ಲಿ ವಿಜಯ್ ಭವದ ತಿಲಕವಿದೆ. ತಲೆಯ ಮೇಲೆ ಅಮರ ಭವದ ವರದಾನವಿದೆ. ತಲೆಯ ಮೇಲೆ ವರದಾನ ಇದೆ. ಅಮರ ಭವ ಅಮರ ಭವ ಅಮರ ಭವ ಅಮರ ಭವ, ಪ್ರಾಕ್ಟಿಕಲ್ ವರದಾನ ಇದೆ. ಕೈಯಲ್ಲಿ ಸ್ವದರ್ಶನ ಚಕ್ರವಿದೆ. ಸ್ವದರ್ಶನ ಚಕ್ರವಿದೆ. ಮನೆಯ ತುಂಬ ನಾನಾತ್ಮನಲ್ಲಿರುವ ಎಲ್ಲ ಶಾಂತಿಯ ಕಿರಣಗಳು, ಶಕ್ತಿಯ ಕಿರಣಗಳು ಹರಡಿ ಮನೆಯಲ್ಲಿರುವ ಎಲ್ಲ ಆತ್ಮಗಳನ್ನು ಶಾಂತ ಚಿತ್ತರನ್ನಾಗಿ ಮಾಡಿದೆ. ಮನೆ ಮಂದಿರವಾಗಿದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ನಮಸ್ತೆ. ಗುಡ್ ನೈಟ್. ಶಾಂತಿ ಶಾಂತಿ ಶಾಂತಿ. मैं ज्योति सीताराम पूज्य मैं ब्राह्मण द्वारा